ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ನಿನ್ನೆಯ ಒಂದು ಚಿಂತನೆಯಲ್ಲಿ ಧರ್ಮರಾಜ ಹೇಳಿದ್ದ, ಯಾವ ಟೆಕ್ನಿಕ್ಕಿನಿಂದ ನಮ್ಮ ಮೇಲೆ ಎರಗುವ ದೌರ್ಬಲ್ಯಗಳನ್ನು ಕಳೆದುಕೊಳ್ಳುವುದು ಅಂತ. ಅದಕ್ಕೆ ಅವರು ಹೇಳ್ತಾ ಬೇರೆ ಬೇರೆ ಟೆಕ್ನಿಕ್ಗಳನ್ನು ಹೇಳಿದ್ರು. ನಿದ್ರೆಯನ್ನು ಹೇಗೆ ಗೆಲ್ಲೋದು, ಅಪ್ರತಿಭಾಂ ಚೈವ, ಹೊಳೆಯೋದೇ ಇಲ್ಲ ಕೆಲವೊಂದು ವಿಚಾರಗಳು, ಅದನ್ನು ಹೇಗೆ ಗೆಲ್ಲೋದು, ಉಪದ್ರವಗಳನ್ನು ಹೇಗೆ ಗೆಲ್ಲೋದು, ರೋಗವನ್ನು ಗೆಲ್ಲೋದು ಹೇಗೆ, ಲೋಭವನ್ನು ಗೆಲ್ಲೋದು ಹೇಗೆ, ಮೋಹವನ್ನು ಗೆಲ್ಲೋದು ಹೇಗೆ, ವಿಷಯಗಳನ್ನು ಗೆಲ್ಲೋದು ಹೇಗೆ ಅಂತೆಲ್ಲ ಹೇಳಿದ್ದು. ಅದರದ್ದು ಮುಂದುವರಿದ ಭಾಗ ಬಹಳ ಇಂಪಾರ್ಟೆಂಟ್. ಇವತ್ತು ಏನು ಪರ್ಸನಾಲಿಟಿ ಡೆವಲಪ್ಮೆಂಟು, ಸೆಲ್ಫ್ ಇಂಜಿನಿಯರಿಂಗು ಅಂತ ಕರೀತಾರೆ, ಅದರೆಲ್ಲದರ ಪಾಸಿಟಿವ್ ವೇನಲ್ಲಿ ಇದನ್ನು ನಾವು ನೋಡಬಹುದು. ಅನಿತ್ಯತ್ವೇನ ಚ ಸ್ನೇಹಂ ಕ್ಷುಧಂ ಯೋಗೇನ ಪಂಡಿತಃ ಕಾರುಣ್ಯೇನಾತ್ಮನೋ ಮಾನಂ ತೃಷ್ಣಾಂಚ ಪರಿತೋಷತಃ. ಅನಿತ್ಯತ್ವೇನ ಚ ಸ್ನೇಹಂ, ಯಾವುದೇ ಒಂದು ವಸ್ತುವಿನ ಮೇಲೆ ಉತ್ಕಟವಾದ ಸ್ನೇಹ ಮೂಡಿಬಿಡುತ್ತೆ. ನಾವು ಏನೋ ದಾನ ಮಾಡಿಬಿಟ್ಟಿರ್ತೀವಿ, ಇನ್ನೂ ನೆನಪಲ್ಲಿ ಇಟ್ಕೊಂಡಿರ್ತೀವಿ. ಆಮೇಲೆ ಯಾವುದೋ ಒಂದು ವಸ್ತುವಿನ ಬಗ್ಗೆ ವಿಪರೀತ ಮೋಹ, ಯಾವುದೋ ಒಂದು ಪದಾರ್ಥದ ಬಗ್ಗೆ ವಿಪರೀತ ಮೋಹ. ಅದನ್ನು ಹೇಗೆ ಗೆಲ್ಲಬೇಕು? ಅನಿತ್ಯತ್ವೇನ, ಅದು ಅನಿತ್ಯ ಅಂತ ತಿಳಿದು ಗೆಲ್ಲಬೇಕು. ನಮ್ಮ ಸಣ್ಣ ಸಣ್ಣ ವಸ್ತುಗಳು, ಒಂದು ಹಾಸಿಗೆಯ ಮೇಲೆ, ಒಂದು ಕುರ್ಚಿಯ ಮೇಲೆ, ಒಂದು ಇದು ಆಹಾರ ಪದಾರ್ಥದ ಮೇಲೆ, ಆಮೇಲೆ ಮಾಟವಾಗಿ ಕಾಣುವ ಯಾವುದೇ ಪದಾರ್ಥಗಳು, ಆ ಎಲ್ಲ ಪದಾರ್ಥಗಳ ಬಗೆಗೆ ಹೇಗೆ ಗೆಲ್ಲಬೇಕು? ಪುಸ್ತಕದ ಬಗ್ಗೆ, ಸಣ್ಣದು ಪುಸ್ತಕ, ಈ ಪುಸ್ತಕವೇ ನನಗೆ ಬೇಕು ಅಲ್ಲ, ಜ್ಞಾನದ ಮಾಧ್ಯಮ, ಅದರಿಂದಾಗಿ ನಾವು ಅದನ್ನು ಈಗ ಇಟ್ಕೊಳ್ಬೇಕಾಗತ್ತೆ ಹೇಳಿದ್ದು. ಆ ತರಹದ್ದು ಒಂದು ವಸ್ತುವಿನ ಬಗ್ಗೆ ನಮಗೆ ಮೋಹ ಮೂಡಿಬಿಡುತ್ತೆ. ಸಣ್ಣ ವಸ್ತು, ಆ ಸಣ್ಣ ವಸ್ತುವಿನ ಬಗ್ಗೆ ಮೋಹವನ್ನು ನಾವು ಯಾವ ರೀತಿ ಕಳ್ಕೊಳ್ಳೋದು? ಅನಿತ್ಯ, ಇದು ಅನಿತ್ಯ, ಇದು ಅನಿತ್ಯ ಅಂತ ಚಿಂತನೆ ಮಾಡ್ತಾ ಇರಬೇಕು. ನಮ್ಮ ಕುರ್ಚಿಯ ಬಗ್ಗೆ ಮೋಹ, ಈ ತರಹ ಅನಿತ್ಯತ್ವೇನ ಚ ಸ್ನೇಹಂ ಕ್ಷುಧಂ ಯೋಗೇನ ಪಂಡಿತಃ. ಹಸಿವೆಯನ್ನು ಗೆಲ್ಲೋದು ಹೇಗೆ? ಹಸಿವೆಯನ್ನು ಪಾರಾಯಣ, ಜ್ಞಾನ, ಧ್ಯಾನ ಇವುಗಳ ಮೂಲಕ ಗೆಲ್ಲಬೇಕು. ಅದೇ ಯೋಗ, ಏಕಾದಶಿ ಉಪವಾಸವನ್ನು ಮಾಡಲಿಕ್ಕೆ ಹೇಳಿರೋದು ಈ ಕಾರಣದಿಂದಲೂ ಕೂಡ. ಯೋಗ ದೇವರನ್ನು ಮೆಚ್ಚಿಸುವ ಸಲುವಾಗಿ ನಾನು ಒಂದು ದಿವಸದ ಊಟವನ್ನು ಬಿಡುತ್ತೇನೆ ಅಂತ ಹೇಳಿ ಚಿಂತನೆ. ಕಾರುಣ್ಯೇನ ಆತ್ಮನೋಮಾನಂ, ಅಹಂಕಾರವನ್ನು ಹೇಗೆ ಗೆಲ್ಲೋದು? ಕಾರುಣ್ಯದಿಂದ ಮಾನವನ್ನು ಗೆಲ್ಲಬೇಕು. ಇಲ್ಲ
ದೇವರು ಪೂರ್ವಕರ್ಮಕ್ಕೆ ಅನುಗುಣವಾಗಿ ಅವರಿಗೆ ಅಂಗವೈಕಲ್ಯವನ್ನು ಕೊಟ್ಟಿದ್ದಾನೆ. ಇದನ್ನು ನಾವು ಸಹಾಯ ಮಾಡಬೇಕು ಅಂತ ನೋಡಬೇಕೇ ವಿನಃ ಈ ಅಂಗವೈಕಲ್ಯವನ್ನು ಆಡಿಕೊಳ್ಳಬಾರದು. ದೈಹಿಕವಾದ ಯಾವುದೋ ನ್ಯೂನತೆ ಇರುತ್ತೆ, ಅದನ್ನು ಆಡಿಕೊಳ್ಳಬಾರದು. ಈ ಕಾರುಣ್ಯ ತೋರಿಸೋದು ಅವ್ರಿಗಾಗಿ ಅಲ್ಲ, ನಮಗಾಗಿ ಅಂತಾರೆ. ನಮ್ಮ ಅಹಂಕಾರ ಮೇಲೆ ಮೀರಬಾರದು. ಅದರಿಂದಾಗಿ ನಾವೇನು ಮಾಡಬೇಕು? ಕಾರುಣ್ಯವನ್ನು ಚಿಂತಿಸಬೇಕು. ಇದು ಇಂಪಾರ್ಟೆಂಟ್. ಕಾರುಣ್ಯ ಅವ್ರಿಗೇನೋ ಒಳ್ಳೇದು ಮಾಡುತ್ತೆ ಅಲ್ಲ, ನಾವು ಕಾರುಣ್ಯ ತೋರದೆ ಹೋದರೆ ಅವ್ರಿಗೇನು ಅವತ್ತಿನ ಕಾಲದಲ್ಲಿ ನೋವಾಗತ್ತೆ. ಅಯ್ಯೋ ನೋಡಿದ್ಯಾ, ನನ್ನನ್ನು ಚೆನ್ನಾಗಿ ನೋಡಲಿಲ್ಲ ಅಂತ. ಅವತ್ತಿನ ಕಾಲದ ನೋವೇ ವಿನಃ ಅದು ದೀರ್ಘಕಾಲ ಉಳಿಯಲ್ಲ. ಆಮೇಲೆ ಮರ್ತೋಗುತ್ತೆ ಅಥವಾ ಆ ಜನ್ಮದಲ್ಲಿ ನೆನಪಿರುತ್ತೆ. ಆದರೆ ಅದು ನಮ್ಮ ಅಹಂಕಾರವನ್ನು ಹೆಚ್ಚಿಸಿ ಬಿಡುತ್ತೆ. ಬಡವರು ಅಂತ ಹೇಳಿ ತಮಾಷೆ ಮಾಡೋದು, ಹಣ ಇಲ್ಲ ಅಂತ ಗೇಲಿ ಮಾಡೋದು. ಅದಕ್ಕಾಗಿ ಭೀಷ್ಮಾಚಾರ್ಯರು ಹೇಳಿದ ಉಪಾಯ ಕಾರುಣ್ಯೇನ ಆತ್ಮನೋ ಮಾನಂ. ನಮ್ಮ ಯಾವುದೇ ಒಂದು ಶ್ರೇಷ್ಠವಾದ ವಸ್ತು ಇದೆ ಅನ್ನೋದರ ಮಾನವನ್ನು, ಒಂದು ಹೆಮ್ಮೆಯನ್ನು ಕಾರುಣ್ಯದಿಂದ ಗೆಲ್ಲಬೇಕು. ತೃಷ್ಣಾಂ ಚ ಪರಿತೋಷತಃ, ಉತ್ಕಟವಾದ ಬಯಕೆ, ಲಾಲಸೆ, ಅದರ ಬಗ್ಗೆ ಅಯ್ಯೋ ಇನ್ನಷ್ಟು ಬೇಕು, ಇನ್ನಷ್ಟು ಬೇಕು, ಇನ್ನಷ್ಟು ಬೇಕು ಅನ್ನೋದನ್ನು ಪರಿತೋಷತಃ. ಉತ್ತರಾದಿ ಮಠದ ಒಬ್ಬರು ಸ್ವಾಮಿಗಳಿದ್ದರು. ಅವ್ರ ಹೆಸರು ಸತ್ಯಜ್ಞಾನ ತೀರ್ಥರು ಅಂತ. ಸತ್ಯಧ್ಯಾನ ತೀರ್ಥರ ಗುರುಗಳು, ಬಹಳ ವ್ರತನಿಷ್ಠರವರು. ಯಾವ ತರಹದ ಆಹಾರ ಅವ್ರದ್ದು ಅಂತ ಹೇಳಿದ್ರೆ, ಈ ಗೋವಿಗೆ ನವಣೆಯನ್ನೋ ಏನನ್ನೋ ತಿನ್ನಿಸೋದು. ಅದು ಏನು ಸಗಣಿಯಲ್ಲಿ ಹಾಕಿರುತ್ತೆ ಅದನ್ನು ಆಯ್ದು ಶುದ್ಧಿ ಮಾಡಿ ಅದರಲ್ಲಿ ಅವರಿಗೆ ಅನ್ನವನ್ನು ಏನೋ ಮಾಡಬೇಕು. ಆ ತರಹ ಅಷ್ಟು ವ್ರತನಿಷ್ಠೆ. ಅಂದರೆ ಸ್ವಲ್ಪವಾದದ್ದನ್ನೇ ಸ್ವೀಕಾರ ಮಾಡಬೇಕು ಅಂತ. ಅವ್ರಿಗೊಮ್ಮೆ ವಡೆ ತಿನ್ನಬೇಕು ಅಂತ ಆಸೆ ಆಗಿ ಹೋಯ್ತಂತೆ. ಅವ್ರು ತಿನ್ನಬಾರ್ದು ಅಂತ ಅಂದ್ಕೊಂಡಿದ್ರು. ಉತ್ಕಟವಾಗಿ ತಿನ್ನಬೇಕು ಅಂತ ಆಸೆ ಆಯಿತು. ಅದಕ್ಕೇನು ಮಾಡಬೇಕು? ಒಂದು ಸುಮಾರು 100 ಜನ ಬ್ರಾಹ್ಮಣರನ್ನು ಕರೆದು ಚೆನ್ನಾಗಿ ವಡೆ ಮಾಡಿಸಿ ಅವ್ರಿಗೆಲ್ಲರಿಗೂ ಹಾಕಿ, ನಾ ಇನ್ನೂ ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ ಬುದ್ಧಿ ಕೊಡಪ್ಪ ಅಂತ ದೇವರಲ್ಲಿ ಕೇಳ್ಕೊಂಡ್ರಂತೆ. ಸೊ ಇದು ತೃಷ್ಣ, ಉತ್ಕಟವಾದ ಬಯಕೆ, ಲಾಲಸೆ. ಅದನ್ನು ಪರಿತೋಷತಃ ಬೇರೆಯವ್ರಿಗೆ ಸಂತೋಷ ಕೊಡ್ತೇವೆ ಅನ್ನೋದ್ರ ಮೂಲಕ, ನಮಗೆ ತೃಪ್ತಿ ಇದೆ ಅಂತನ್ನುವ ಮೂಲಕ ಗೆದ್ದುಕೊಳ್ಳಬೇಕು. ಉತ್ಥಾನೇನ ಜಯೇತ್ ತಂದ್ರೀಂ ವಿವಕ್ಷಾಂ ಮೂಲತೋ ಜಯೇತ್ ಮೌನೇನ ಬಹುಭಾಷಾಂ ಚ ಶೌರ್ಯೇಣ ಚ ಭಯಂ ತ್ಯಜೇತ್. ಉತ್ಥಾನೇನ ಜಯೇತ್ ತಂದ್ರೀಂ. ಸೋಮಾರಿತನವನ್ನು ಗೆಲ್ಲಬೇಕು ಅಂದರೆ ಬೇಗ ಹೇಳಬೇಕು ಅಷ್ಟೇ. ತಂದ್ರೀಂ ಉತ್ಥಾನೇನ ಜಯೇತ್. ಉತ್ಥಾನ ಅಂದರೆ ಏಳೋದು, ಪ್ರಯತ್ನ. ತಂದ್ರೀಂ ಸೋಮಾರಿತನವನ್ನು ಹೇಗೆ ಗೆಲ್ಲಬೇಕು, ಅದಕ್ಕೆ ಬೇಗ ಹೇಳಿ ಅಂತ ಹೇಳಿದರು. ಮಧ್ವಾಚಾರ್ಯರು ಹೇಳ್ತಾರಲ್ವಾ, ರಾತ್ರಿ ನಿದ್ರೆ ಬರೋ ತನಕ ಓದು, ಅತ್ಯಶಕ್ಯೇತು ನಿದ್ರಾದೌ ಪುನರೇವ ಸಮಭ್ಯಸೇತಂತ. ಅತ್ಯಂತ ಕಷ್ಟ ಆಯಿತು ಅಂತ ಹೇಳಿದ್ರೆ ನಿದ್ರೆ ಮಾಡು, ಎಚ್ಚರ ಆಯಿತು ಅಂದರೆ ಮತ್ತೆ ಎದ್ದು ಓದು ಅಂತ. ಆ ತರಹ ನಾನು ಕಂಡದ್ದು ವಿದ್ಯಾಮಾನ್ಯರಲ್ಲಿ, ನಾನು ಕಂಡದ್ದು ಗುಣ. ಅವರಿಗೆ ಬಹಳ ನಿದ್ರೆ ಮಾಡ್ತಾಯಿದ್ರು, ಟಕ್ಕ ಎಚ್ಚರಾಗಿ ಮತ್ತೆ ಏನಾದ್ರು ಓದ್ತಾಯಿದ್ರು, ಮತ್ತೆ ಮಲ್ಕೊಳ್ತಾಯಿದ್ರು, ಮತ್ತೆ ಎದ್ದು ಓದ್ತಾಯಿದ್ರು. ಇದು 6 ಗಂಟೆಯ ಅವಧಿಯಲ್ಲಿ ನಾನು ಹೇಳ್ತಾ ಇರೋದು. ಅಂದರೆ ಅವರು ಸುಮಾರು 10 ಗಂಟೆಗೆ ಮಲ್ಕೊಂಡ್ರೆ ಬೆಳಗ್ಗೆ 4 ಗಂಟೆಗೆ ಹೇಳೋದು. ಆ ಅವಧಿಯ ಒಳಗಡೆ ಇದು ನಡೀತಾ ಇತ್ತು, ಹೊರಗಡೆ ಟೈಮ್ ಅಲ್ಲ. ಅದರಿಂದಾಗಿ ವಿವಕ್ಷಾಂ ಮೂಲತೋ ಜಯೇತ್. ಮೂಲತಃ ವಿವಕ್ಷಾಂ ಜಯೇತ್. ಇದು ಬಹಳ ಮಾರ್ಮಿಕವಾದ ಮಾತು. ಇದು ಒಬ್ಬ ವ್ಯಾಖ್ಯಾನಕಾರ, ಒಬ್ಬ ಮುನಿ, ಅವನಿಗೆ ಬೇಕಾದ ಹಾಗೆ ಇಂಟರ್ಪ್ರಿಟ್ ಮಾಡ್ಕೊಂಡಿರ್ತಾನೆ. ಯಾವುದೇ ವ್ಯಾಖ್ಯಾನಕಾರ ಆಗಿರಬಹುದು,
ಅವನಿಗೆ ಬೇಕಾದಂತೆ ಒಂದು ಗ್ರಂಥವನ್ನು ಇಟ್ಕೊಂಡಿರ್ತಾನೆ. ಯಾವುದೇ ಒಬ್ಬ, ಅದನ್ನು ನಾವು ಹೇಗೆ ಗೆಲ್ಲೋದು? ನಮಗೆ ಹೆಂಗೆ ಗೊತ್ತಾಗುತ್ತೆ ಅದು ಸರಿಯೋ ತಪ್ಪು ಅಂತ? ಮೂಲತೋ ಜಯೇತ್, ಮೂಲ ಗ್ರಂಥದಿಂದ ವಿವಕ್ಷೆಯನ್ನು ತಿಳ್ಕೊಳ್ಬೇಕು ಅಂತ. ಬಹಳ ಮಹತ್ವದ ಪಾಯಿಂಟ್ ಇದು. ಇಲ್ಲಿ ಈ ಇಡೀ ಅಧ್ಯಾಯವೇ ಒಂದು ಅದ್ಭುತ. ಯಾವುದು ಅದ್ಭುತ ಅಲ್ಲ ಅಂತ ಕೇಳಬೇಡಿ, ಇದು ಬಹಳ ಬೇಕಾದದ್ದು. ಆ ಅದ್ಭುತಗಳಲ್ಲೇ ಅತ್ಯದ್ಭುತ ಈ ಅಧ್ಯಾಯ. ಯಾವ ಟೆಕ್ನಿಕ್ಕಿನಿಂದ ನಮ್ಮ ದೌರ್ಬಲ್ಯಗಳನ್ನು ಮೀರಬೇಕು, ಅದರಲ್ಲಿ ಉತ್ಥಾನೇನ ಜಯೇತ್ ತಂದ್ರೀಂ ವಿವಕ್ಷಾಂ ಮೂಲತೋ ಜಯೇತ್. ಮೂಲ ಗ್ರಂಥಗಳ ಚಿಂತನೆಯಿಂದ ವಿವಕ್ಷೆಯನ್ನು ಗೆಲ್ಲಬೇಕು. ಇವರ ವಿವಕ್ಷೆ ಇದು, ಇವ್ರಿಗೆ ಇದು ಹೇಳಬೇಕು ಅಂತ ಅಂದ್ಕೊಂಡಿದೆ. ನಿಜವಾದ ಅಭಿಪ್ರಾಯ ಹೀಗೆ, ಅವರ ಪರಿಸರಕ್ಕೆ ಅನುಗುಣವಾಗಿ ಅವ್ರಿಗೆ ಹೀಗೆ ಅರ್ಥ ಆಗಿದೆ ಅಂತ ನಾವು ಚಿಂತನೆ ಮಾಡಬೇಕು. ಅದಕ್ಕೆ ಮೂಲ ಗ್ರಂಥವನ್ನು ಓದಲೇಬೇಕು. ಯಾಕೆಂದರೆ ಯಾರೇ ಆಗಿರ್ಬೋದು, ವ್ಯಾಖ್ಯಾನಕಾರರಾಗಿರಬಹುದು, ಧರ್ಮಶಾಸ್ತ್ರಕಾರರು, ಅದೇ ನಿಬಂಧಕಾರರು ಅಂತೇನು ಹೇಳ್ತೇವೆ, ಅವರೆಲ್ಲರದ್ದು ಏನೋ ಒಂದು ವಿವಕ್ಷೆ, ಅದಕ್ಕೆ ಅವ್ರ ಮೂಲವನ್ನು ಹಿಂಗೆ ಬಳಸ್ಕೊಂಡ್ಬಿಟ್ಟಿರ್ತಾರೆ. ಅದರ ವಿಶಾಲವಾದ ಅರ್ಥದಲ್ಲಿ ಅದು ಹೇಗೆ ಅಂತ ಅದು ನಮಗೆ ಗೊತ್ತಾಗೋದು. ಅದರ ಮಿತಿ, ಅದರ ಕಾಲದ ಮಿತಿ ಹೇಗೆ ಗೊತ್ತಾಗುತ್ತೆ ನಮಗೆ? ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ವಿವಕ್ಷಾಂ ಮೂಲತೋ ಜಯೇತ್ ಮೌನೇನ ಬಹುಭಾಷಾಂಚ. ಬಹಳ ತರಹದ ಅಭಿಪ್ರಾಯಗಳನ್ನು ಗೆಲ್ಲೋದು ಹೇಗೆ? ಭಾಷ್ಯತೆ ಇತಿ ಭಾಷಾ ಅಭಿಪ್ರಾಯ ಅಂತ. ಬಹಳ ಅಭಿಪ್ರಾಯಗಳು, ಒಬ್ಬೊಬ್ರದ್ದು ಒಂದೊಂದು ಅಭಿಪ್ರಾಯ ಇರುತ್ತೆ, ಒಬ್ರದ್ದೊಬ್ರಿಗೆ ಮ್ಯಾಚ್ ಆಗಲ್ಲ. ಎಂತ ಮಾಡೋದು? ಮೌನದಿಂದ ಗೆಲ್ಲಬೇಕು. ಕೆಲವೊಮ್ಮೆ ಅವ್ರಿಗೆ ಮುಂದೆ ಗೊತ್ತಾಗತ್ತೆ. ಮೌನದಿಂದ ಬಹಳ ಅಭಿಪ್ರಾಯಗಳನ್ನು ಗೆಲ್ಲಬೇಕು. ಶೌರ್ಯೇಣ ಚ ಭಯಂ ತ್ಯಜೇತ್. ಶೌರ್ಯದಿಂದ ಭಯವನ್ನು ಗೆಲ್ಲಬೇಕು. ಯಚ್ಛೇದ್ವಾಂಗ್ ಮನಸಿ ಬುದ್ಧ್ಯ ತಾಂ ಯಚ್ಛೇದ್ ಜ್ಞಾನಚಕ್ಷುಷಾ. ಜ್ಞಾನಮಾತ್ಮ ಮಹಾನ್ ಯಚ್ಛೇತ್ ತಂ ಯಚ್ಛೇದ್ ಜ್ಞಾನಮಾತ್ಮನಃ. ಇನ್ನು ಮಾತು ಹಾಗೂ ಮನಸ್ಸುಗಳನ್ನು ಬುದ್ಧಿಯಿಂದ ಗೆಲ್ಲಬೇಕು. ಬುದ್ಧಿ ಅಂತಂದರೆ ಸರಿ ತಪ್ಪುಗಳನ್ನು ನಿರ್ಣಯ ಮಾಡುವ ಶಕ್ತಿ. ಅದೇ ವಿವೇಕ ಅಂತೇನು ಹೇಳ್ತಾರೆ, ಅದೇ ಬುದ್ಧಿ, ವಿವೇಕ. ಇಲ್ಲಿ ಬುದ್ಧಿ ಅಂತ ಹೇಳಿದ್ರೆ ವಿವೇಕವೇ. ವಿವೇಕ ಅಂತಂದರೆ ಇಲ್ಲಿ ಹೇಳಿದ ಬುದ್ಧಿ. ಬುದ್ಧಿರ್ ನಿರ್ಣಯಕಾರಿಣಿ. ಬುದ್ಧಿ, ಮತಿ, ಪ್ರತಿಭೆ ಮೂರು ಮನುಷ್ಯನ ಅತ್ಯುನ್ನತವಾದ ಒಂದು ಸ್ಟೇಟ್. ಬುದ್ಧಿ ಏನಿದೆ, ವಿನಿರ್ಣಯಾತ್ಮಿಕ ಬುದ್ಧಿ, ಕಾರ್ಯಕಾರ್ಯವನ್ನು ನಿರ್ಣಯ ಮಾಡತಕ್ಕಂಥದ್ದು ಬುದ್ಧಿ. ಮತಿ ಆಗಾಮಿ ಗೋಚರ, ಮುಂದೆ ಬರುವುದನ್ನು ಊಹಿಸೋದು ಮತಿ. ಪ್ರತಿಭಾ ನವನವೋನ್ಮೇಷ ಶಾಲಿನಿ. ಪ್ರತಿ ಸಂದರ್ಭದಲ್ಲಿ ಹೊಸದಾಗಿ ಯೋಚನೆ ಮಾಡುವಂತಹ ಶಕ್ತಿ, ಹೊಸ ಹೊಳಹು. ಇದಮಿತ್ತಮ್ ಅಂತ ಏನು ಇದೆ, ಅದು ಏನಿದೆ ಅದನ್ನು ಪ್ರತಿಭಾ ಅಂತ ಕರೀತಾರೆ. ಅದರಿಂದಾಗಿ ಯಚ್ಛೇದ್ವಾಂಗ್ಮನಸಿ ಬುದ್ಧಿಯ, ಮಾತು ಹಾಗೂ ಮನಸ್ಸುಗಳನ್ನು ಬುದ್ಧಿಯಿಂದ ಗೆಲ್ಲಬೇಕು. ತಾಂ ಯಚ್ಛೇತ್ ಜ್ಞಾನಚಕ್ಷುಷ. ಬುದ್ಧಿ ಕರೆಕ್ಟಾಗಿ ಓಡುತ್ತಾ ಇಲ್ವಾ, ನಿರ್ಣಯ ಮಾಡಬೇಕಾದ್ರೆ ತನಗೆ ಬೇಕಾದದ್ದನ್ನು ನಿರ್ಣಯ ಮಾಡಿಕೊಂಡ್ರೆ ಅದಕ್ಕೆ ಜ್ಞಾನಚಕ್ಷುಷ ಅಂತಂದು. ಜ್ಞಾನವೆಂಬ ಕಣ್ಣು ಅಥವಾ ವೇದ, ಅದರಿಂದಾಗಿ ನಾವು ಬುದ್ಧಿಯನ್ನು ನಿಯಂತ್ರಣ ಮಾಡಬೇಕು. ಜ್ಞಾನವನ್ನು ಗೆಲ್ಲೋದು ಯಾರು? ಮಹಾನ್ ಆತ್ಮ. ಮಹಾನ್ ಆತ್ಮನನ್ನು ಗೆಲ್ಲೋದು ಯಾರು? ಆತ್ಮಜ್ಞಾನ. ಏನಿದು ಎಲ್ಲ ಒಳ್ಳೆ ಚೆನ್ನಾಗಿ ಬಂತು, ಸರಳವಾದ ಮಾತುಗಳು. ನಾವು ಈ ಹಿಂದೆಲ್ಲ ನೋಡಿದ್ದು ಇದ್ದಕ್ಕಿದ್ದಾಗೆ ಜಾರ್ಗನ್ ಅಂತಾರಲ್ಲ, ಆ ತರಹ. ಇದು ನೋಡಿ, ಅವನು ಕೇಳಿದ್ದೇನು ಧರ್ಮರಾಜ, ಯಾವ ಟೆಕ್ನಿಕ್ಕಿನಿಂದ ದೌರ್ಬಲ್ಯಗಳನ್ನು ಗೆಲ್ಲಬೇಕು. ದೌರ್ಬಲ್ಯಗಳು ಯಾವುದು ಅಂತ ಹೇಳ್ತಾ ಹೋದರು. ಎಲ್ಲಿಂದ ಸುಮಾರು 5ನೇ ಶ್ಲೋಕದಿಂದ ಕ್ಷಮಯ ಕ್ರೋಧಂ ಛಿಂದ್ಯಾತ್
ಕ್ಷಮೆಯಿಂದ ಕ್ರೋಧವನ್ನು, ಕಾಮವನ್ನು, ಸಂಕಲ್ಪವನ್ನು ಬಿಡೋದರಿಂದ, ಸಾತ್ವಿಕವಾದ ವಸ್ತುವನ್ನು ಸ್ವೀಕಾರ ಮಾಡೋದರಿಂದಾಗಿ ನಿದ್ರೆಯನ್ನು, ಅಪ್ರಮಾದದಿಂದ ಅಂದರೆ ಮೈಮರೆಯದೇ ಇರುವುದರಿಂದ ಭಯವನ್ನು ಗೆಲ್ಲಬೇಕು. ಕ್ಷೇತ್ರಜ್ಞ ಶೀಲನಾಥ್, ದೇವರನ್ನು ನೆನೆಯುವುದರ ಮೂಲಕ ಶ್ವಾಸವನ್ನು ಗೆಲ್ಲಬೇಕು. ಇಚ್ಛೆ, ದ್ವೇಷ, ಕಾಮ ಇದನ್ನು ಧೈರ್ಯದಿಂದ ಮೀರಬೇಕು. ಧೈರ್ಯ ಅಂದರೆ ಧೀರಸ್ಯ ಭಾವ ಧೈರ್ಯ, ಬುದ್ಧಿವಂತಿಕೆ ಅಂತ ಅರ್ಥ ಧೈರ್ಯ ಅನ್ನೋದಕ್ಕೆ. ಆ ಶಬ್ದದ ಅರ್ಥ ಹಾಗೆ. ಈಗೇನು ಅದು ಕರೆಕ್ಟು. ವಾರಿಯರ್ನ ಇವತ್ತು ಧೀರ ಅಂತ ಕರೀತಾರೆ. ಬುದ್ಧಿ ಗಟ್ಟಿ ಇರಬೇಕು, ಇಲ್ಲಾಂದರೆ ಅಳ್ಳದೇ ಇದ್ದರೆ ಅದಾಗಲ್ಲ. ಇವತ್ತಿನ ಮನಃಶಾಸ್ತ್ರದ ಪರಿಭಾಷೆಯಲ್ಲಿ ಅಡ್ರಿನಲ್ ರಶ್ ಅಂತ ಕರೀತಾರೆ. ಧೈರ್ಯ. ಇನ್ನು ಆವೃತ್ತವಾಗುವಂತಹ ಮೋಹಗಳನ್ನು ಅಭ್ಯಾಸದಿಂದ ಗೆಲ್ಲಬೇಕು. ನಿದ್ರೆಯನ್ನು, ಅಪ್ರತಿಭೆಯನ್ನು ಜ್ಞಾನದಿಂದ ಗೆಲ್ಲಬೇಕು. ನಿದ್ರೆಯನ್ನು ಜ್ಞಾನದಿಂದ ಗೆಲ್ಲಬೇಕು ಅಂತಂದರೆ ಎಚ್ಚರ ಇರಬೇಕು ಅಂತ ಪ್ರಜ್ಞಾಪೂರ್ವಕವಾಗಿ ಇರೋದೊಂದೇ ನಿದ್ರೆಯನ್ನು ತಡಿಲಿಕ್ಕೆ ಇರುವ ದಾರಿ. ಆಮೇಲೆ ಉಪದ್ರವಗಳನ್ನು, ಅಪ್ರತಿಭಾಂ ಹೊಳೆಯದೇ ಇರೋದನ್ನು ಶಾಸ್ತ್ರಾಭ್ಯಾಸದಿಂದ ಗೆಲ್ಲಬೇಕು. ಉಪದ್ರವಗಳನ್ನು, ರೋಗಗಳಿಂದ ಹಿತವಾದ ಜೀರ್ಣವಾಗುವ ಮಿತಾಶನದಿಂದ ಗೆಲ್ಲಬೇಕು. ಲೋಭವನ್ನು, ಮೋಹವನ್ನು ಸಂತೋಷದಿಂದ, ತತ್ವದರ್ಶನದಿಂದ ವಿಷಯವನ್ನು, ಕರುಣೆಯಿಂದ ಅಧರ್ಮವನ್ನು, ಉಪೇಕ್ಷೆಯಿಂದ ಧರ್ಮವನ್ನು, ಮುಂದೆ ಆಗೋದು ಖಚಿತ ಅಂತನ್ನೋದರಿಂದಾಗಿ ಆಸೆಯನ್ನು, ಸಂಘವನ್ನು ಬಿಡೋದರಿಂದಾಗಿ ಸಂಪತ್ತನ್ನು, ಅನಿತ್ಯ ಅಂತ ಭಾವನೆ ಮೂಡುವುದರ ಮೂಲಕ ಸ್ನೇಹವನ್ನು, ಹಸಿವೆಯನ್ನು ದೇವರಿಗೆ ಸಮರ್ಪಿತವಾದ ವ್ರತದಿಂದ, ಕಾರುಣ್ಯದಿಂದ ತನ್ನ ಅಹಂಕಾರವನ್ನು, ಬೇರೊಬ್ಬರನ್ನು ಸಂತೋಷಗೊಳಿಸುವುದರ ಮೂಲಕ ತನ್ನ ಬಯಕೆಯನ್ನು, ನಿರಂತರವಾದ ಪ್ರಯತ್ನದಿಂದ ಸೋಮಾರಿತನವನ್ನು, ಮೂಲ ಗ್ರಂಥವನ್ನು ಚಿಂತನೆ ಮಾಡುವುದರ ಮೂಲಕ ವಿವಕ್ಷೆಯನ್ನು, ಮೌನದ ಮೂಲಕ ಬಹಳ ಅಭಿಪ್ರಾಯಗಳನ್ನು, ಶೌರ್ಯದಿಂದ ಭಯವನ್ನು ತ್ಯಾಗ ಮಾಡಬೇಕು. ಅಂದರೆ ಇಲ್ಲಿ ತನಕ ಹೇಳಿದ್ದು ಭಾವನೆಗಳನ್ನು, ನಮ್ಮ ಮಾನಸಿಕ ಭಾವನೆಗಳನ್ನು ಹೇಗೆ ಕಂಟ್ರೋಲ್ ಮಾಡಬೇಕು, ಇದಕ್ಕೆ ಮನಸ್ಸೇ ಬೇಕು. ಮನಸ್ಸಿಲ್ಲದೆ ಮನಸ್ಸನ್ನು ಕಂಟ್ರೋಲ್ ಮಾಡಲಿಕ್ಕಾಗಲ್ಲ. ಮನಸ್ಸು ಒಂದು ವಿಚಿತ್ರವಾದ ಆಯುಧ. ಮನಸ್ಸು ಅಂತನ್ನುವ ಆಯುಧದಿಂದ ಮನಸ್ಸನ್ನೇ ಕೊಲ್ಲಬೇಕು, ಬೇರೆ ದಾರಿ ಇಲ್ಲ. ಮನಸ್ಸು ತಪ್ಪಾಗಿ ಯೋಚನೆ ಮಾಡುತ್ತೆ ಅಂತ ಮನಸ್ಸಿಗೆ ಗೊತ್ತಾಗಬೇಕು. ಅದನ್ನು ತೀರ್ಮಾನ ಮಾಡಬೇಕಾದ್ರೆ ಬುದ್ಧಿ ಬೇಕು. ಇಲ್ಲಿಯ ತನಕ ಹೊರಗಡೆಯ ಮನಃಶಾಸ್ತ್ರವನ್ನೇ ಹೋಲುವಂತಹ ಮಾತುಗಳನ್ನು ಭೀಷ್ಮಾಚಾರ್ಯರು ಹೇಳಿಕೊಂಡು ಬಂದರು. ಈಗ ಹಾಗಾದರೆ ಈ ಮಾತು ಮನಸ್ಸುಗಳನ್ನು ಹೇಗೆ ಗೆಲ್ಲುವುದು? ಬುದ್ಧ ಅಂದರು. ಇದನ್ನು ಮೊದಲೇ ಹೇಳಿದಾರಲ್ಲ. ಇಲ್ಲ, ಇಲ್ಲಿ ಹೇಳ್ತಾ ಇರೋದು ದೇವತಾ ಮೀಮಾಂಸೆಯನ್ನು ಇಟ್ಟುಕೊಂಡು ಮನಸ್ಸು ಮತ್ತು ಮಾತನ್ನು ಬುದ್ಧಿಯಿಂದ ಗೆಲ್ಲಬೇಕು. ಇದಕ್ಕೆ ನೀವು ಧ್ಯಾನದ ಪ್ರಕ್ರಿಯೆಗೆ ಬಂದರೆ ರಾತ್ರಿ ಮಲಗಬೇಕಾದ್ರೆ ಇದನ್ನು ಚಿಂತನೆ ಮಾಡಬೇಕಂತೆ. ರಾತ್ರಿ ಮಲಗಬೇಕಾದ್ರೆ ಈ ಉತ್ಕ್ರಾಂತಿಯ ಭಾಗವನ್ನು ಚಿಂತನೆ ಮಾಡಿದರೆ ಮುಂದಿನ ಜನ್ಮದಲ್ಲಿ ಸಾಧನೆ ಹಾಗೆ ಮುಂದುವರಿಯುತ್ತೆ. ಇಲ್ಲವೇ ಯಾವಾಗಾದರೂ ಬೆಳಗ್ಗೆ ಆ ದಿವಸದಲ್ಲಿ ಯಾವಾಗಾದರೂ ಚಿಂತನೆ ಮಾಡಿ ಅಂತ. ಯಾವುದು? ವಾಕ್ ಅಂತಂದರೆ ಮಾತಿನ ಅಭಿಮಾನಿನಿಯಾದ ಪಾರ್ವತೀ ದೇವಿ. ಮನಸ್ಸು ಅಂತ ಹೇಳಿದರೆ ಸದಾಶಿವ. ಅವರಿಬ್ಬರ ದಾಂಪತ್ಯ, ಮಾತು ಮತ್ತು ಮನಸ್ಸು. ಅವರಿಬ್ಬರನ್ನು ಅರ್ಧನಾರೀಶ್ವರ ಅಂತ ಚಿಂತನೆ ಮಾಡೋದು ಯಾಕೆ ಅಂದರೆ ಮಾತು ಮನಸ್ಸುಗಳು ಒಂದೇ ಎಕ್ಸ್ಪ್ರೆಷನ್ನಿನ ಪೂರ್ವರೂಪ ಮನಸ್ಸು, ಉತ್ತರ ರೂಪ ಮಾತು, ಎರಡು ಒಟ್ಟಿಗೆ ಇರುತ್ತೆ. ಹಾಗೆ ಶಿವ ಹಾಗೂ ಪಾರ್ವತಿಯರು ಕೂಡ ಒಟ್ಟಿಗೆ ಇರ್ತಾರೆ, ಮಾತು ಮತ್ತು ಮನಸ್ಸು. ಇದನ್ನು ಚಿಂತನೆ ಮಾಡಿದರೆ ದಾಂಪತ್ಯ ಬಹಳ ಚೆನ್ನಾಗೇ ಆಗತ್ತೆ ಅಂತ ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೇಳಿದ್ದಾರೆ.
ಮಾತು ಪಾರ್ವತಿ, ಮನೋರುದ್ರ ಉದಾಹೃತ, ತಯೋ ಸಂಸ್ಮರಣಾದೇವ ನದಾಂಪತ್ಯಾದ್ವಿಹೀಯತೆ ಅಂತ. ಮಾತಿಗೆ ಅಭಿಮಾನಿನಿಯಾದವಳು ಉಮಾ, ಮನಸ್ಸಿಗೆ ಅಭಿಮಾನಿಯಾದವ ಶಿವ. ಇವರಿಬ್ಬರೂ ಯಾವಾಗಲೂ ಒಟ್ಟಿಗೆ ಇರ್ತಾರೆ ಅಂತ ಚಿಂತನೆ ಮಾಡಿದಾಗ ದಾಂಪತ್ಯ ನಾಶ ಆಗಲ್ಲ ಅಂತ ಹೇಳ್ತಾರೆ. ನದಾಂಪತ್ಯಾತ್ ವಿಹೀಯತೆ. ಹೀಗಾಗಿ ಮಾತು ಹಾಗೂ ಮನಸ್ಸು ಅಂತ ಹೇಳಿದ್ರೆ ಅದರ ಅಭಿಮಾನಿಗಳಾದ ಶಿವ ಮತ್ತು ಪಾರ್ವತಿ. ಉಮಾವೈವಾಕ್ ಸಮುದ್ದಿಷ್ಟ ಮನೋರುದ್ರ ಉದಾಹೃತ. ಅವರಿಬ್ಬರನ್ನ ಬುದ್ಧಿಯಿಂದ ನಿಯಂತ್ರಣ ಮಾಡಬೇಕು. ಅಂದರೆ ಬುದ್ಧಿಭಿಮಾನಿನಿಯಾದ ಸರಸ್ವತಿ ಅವರಿಬ್ಬರನ್ನ ನಿಯಂತ್ರಣ ಮಾಡ್ತಾಳೆ ಅಂತ ಅನ್ಕೋಬೇಕು. ಇದು ಪ್ರಳಯ ಕಾಲದಲ್ಲಿ ಇದಾಗೋದೆ. ನಾವು ಅದನ್ನು ಚಿಂತನೆ ಮಾಡಿದರೆ ಅದರಿಂದ ಈ ಮೂರು ಜನ ಪ್ರಸನ್ನರಾಗ್ತಾರೆ. ಶಿವ, ಪಾರ್ವತಿ ಮತ್ತು ಸರಸ್ವತಿ ಅಥವಾ ಭಾರತಿ. ಈ ಮೂರೂ ಜನ ಪ್ರಸನ್ನರಾಗಿ ನಮ್ಮ ಮಾತು ಹಾಗೂ ಮನಸ್ಸುಗಳನ್ನು ಒಳ್ಳೆಯ ಕಡೆಗೆ ಒಯ್ತಾರೆ. ತಾಂ ಯಚ್ಛೇತ್ ಜ್ಞಾನಚಕ್ಷುಷಾ. ಅವರಿಬ್ಬರನ್ನ ಜ್ಞಾನ ಅಂದರೆ ಮಹತ್ತತ್ವ ಅಂತ ಕರೀತಾರೆ ಬ್ರಹ್ಮದೇವರು. ಜ್ಞಾನ ಅಂತಂದರೆ ನಾನು ಅನ್ನುವ ಅರಿವು ನೀಡುವ ಒಂದು ಶಕ್ತಿಯನ್ನು ಆತ್ಮ ಅಂತ ಕರೀತಾರೆ. ನಾನು ಅನ್ನುವ ಅರಿವೇ ಇಲ್ಲದೆ ಹೋದರೆ ಮಾತೆಲ್ಲಿಂದ ಹೊರಡಬೇಕು, ಬುದ್ಧಿ ಎಲ್ಲಿಂದ ಹೊರಡಬೇಕು? ಹೀಗಾಗಿ ಈ 4 ಜನ ದೇವತೆಗಳನ್ನು ಚಿಂತನೆ ಮಾಡಲಿಕ್ಕೆ ಶಿವ, ಪಾರ್ವತಿ, ಸರಸ್ವತಿ ಮತ್ತು ಬ್ರಹ್ಮ ಅವರಿಬ್ಬರನ್ನು ಚಿಂತನೆ ಮಾಡಬೇಕು. ಅವರಿಬ್ಬರೂ ಅರ್ಧನಾರೀಶ್ವರರೇ. ನಮಗೆ ಲೋಕದಲ್ಲಿ ಹಾಗಾದರೆ ಯಾಕೆ ಬ್ರಹ್ಮನ ಮತ್ತು ಸರಸ್ವತಿಯ ಅರ್ಧನಾರೀಶ್ವರತ್ವವನ್ನು ಚಿಂತನೆ ಮಾಡೋಲ್ಲ ಅಂದರೆ ಜನ ಆ ಮಟ್ಟಕ್ಕೆ ಏರಲಿಕ್ಕೆ ಆಗಲ್ಲ. ಅವರು ಮಾತು ಹಾಗೂ ಮನಸ್ಸುಗಳ ಲೆವೆಲ್ನಲ್ಲೇ ತೃಪ್ತರು. ಅವರ ಅನುಭವಕ್ಕೆ ಬರೋದು ಮಾತು ಹಾಗೂ ಮನಸ್ಸು. ಅದರಿಂದ ಆಚೆಗೆ ಬುದ್ಧಿ ಹಾಗೂ ಮಹತ್ತತ್ವ ಅವೆರಡು ಒಟ್ಟಿಗೆ ಇರುತ್ತೆ ಅನ್ನೋದರ ಐಡಿಯಾ ಮೂಡಲಿಕ್ಕೆ ಬಹಳ ಕಡಿಮೆ ಜನರಿಗಾಗತ್ತೆ. ಅವರಿಗೆ ಇವರಿಬ್ಬರದ್ದು ಇದೆ, ಲೋಕದಲ್ಲಿ ಪ್ರಸಿದ್ಧವಾದ ಅರ್ಧನಾರೀಶ್ವರತ್ವ ಇವ್ರದ್ದು ಅಂತ ಗೊತ್ತಾಗತ್ತೆ. ಇವರಿಬ್ಬರನ್ನೂ ಕೂಡ ನಿಯಂತ್ರಣ ಮಾಡೋದು ಪ್ರಕೃತಿ. ಆ ಪ್ರಕೃತಿಯನ್ನು ಆತ್ಮ ಅಂತ ಕರೀತಾರೆ. ಆ ಪ್ರಕೃತಿಯ ಒಳಗಡೆ ಇರುವ ದೇವರನ್ನು ಆತ್ಮ ಅಂತ ಕರೀತಾರೆ. ಹೀಗೆ ಈ 6 ಜನ ದೇವತೆಗಳು. ಮೊದಲನೆಯದ್ದು ಶಿವ ಹಾಗೂ ಪಾರ್ವತಿ. ಅವ್ರ ಮೇಲ್ಗಡೆ ಹೋದರೆ ಬ್ರಹ್ಮ ಹಾಗೂ ಬ್ರಹ್ಮ ಹಾಗೂ ಸರಸ್ವತಿ. ಅವರಿಬ್ಬರ ಮೇಲ್ಗಡೆ ಹೋದರೆ ಲಕ್ಷ್ಮಿ ಹಾಗೂ ನಾರಾಯಣ. ಈ ತ್ರಿಪುಟಿಯನ್ನು ಚಿಂತನೆ ಮಾಡಬೇಕು. ಇಲ್ಲಿಯ ತನಕ ನೋಡಿ, ಈ ಶ್ಲೋಕದಲ್ಲಿ ಅವರು ಇದ್ದಕ್ಕಿದ್ದಾಗೆ ದೇವತಾ ಮೀಮಾಂಸೆಗೆ ಬಂದರು. ಇಲ್ಲಿಯ ತನಕ ಹೊರಗಡೆಯ ಸಾಮಾನ್ಯ ಪರಿಸ್ಥಿತಿಯಲ್ಲಿ ನಾವೇನು ಮಾಡಬೇಕು ಅಂತ ಟೆಕ್ನಿಕ್. ಸೊ ಯಾವುದೇ ಪರ್ಸನಾಲಿಟಿಯ ಡೆವಲಪ್ಮೆಂಟ್ ಏನಿದೆ ಅದು ಮನಸ್ಸಿನ ಹಂತದಲ್ಲಿಯೇ ನಿಲ್ಲಬೇಕು, ಮನಸ್ಸಿನ ಹಂತದಲ್ಲಿಯೇ ಕೆಲಸ ಮಾಡುತ್ತೆ. ಆ ಮನಸ್ಸು ಮಾತುಗಳನ್ನು ಕಂಟ್ರೋಲ್ ಮಾಡೋದು ಎಲ್ಲಿ, ಹೇಗೆ ಅಂತ ಹೇಳಿದರೆ ಅದಕ್ಕೆ ಇಲ್ಲಿ ಉತ್ತರ. ತದೇವಮುಪಶಾಂತೇನ ಬೋದ್ಧವ್ಯಂ ಶುಚಿಕರ್ಮಣ ಯೋಗದೋಷಾನ್ ಸಮುಚ್ಛಿಂದ್ಯಾತ್ ಪಂಚಯಾನ್ ಕವಯೋ ವಿದುಃ. ಇದನ್ನು ಉಪಶಾಂತೇನ ಮನಸ, ದೇವರಲ್ಲಿ ಪ್ರಜ್ಞಾಪೂರ್ವಕವಾದ ಭಕ್ತಿಯಿಂದ ಗೆಲ್ಲಬೇಕು. ಉಪಶಾಂತೇನ ಮನಸ ಅಂತ ಹೇಳಿದ್ರೆ ಉಪಶಾಂತ, ಶಮೋ ಮನ್ನಿಷ್ಠತಾ. ಶಾಂತಿ ಅಂದ್ರೇನು? ಮೊದಲು ಮನಸ್ಸಿನ ಸ್ವಾಸ್ಥ್ಯ, ಶಾಂತಿ ಅನ್ನೋದು ಮೊದಲನೇ ಲೆವೆಲಿನ ಅರ್ಥ. ಎರಡನೇ ಲೆವೆಲಿನ ಅರ್ಥ ಶಮೋ ಮನ್ನಿಷ್ಠತಾ ಬುದ್ಧೇ, ದೇವರ ಭಕ್ತಿ. ಮೂರನೆಯದ್ದು ಆನಂದ, ಶಾಂತಿ. ಶಾಂತಿ ಶಾಂತಿ
ಶಾಂತಿ. ಶಾಂತಿ ಅಂದರೆ ಪೀಸ್ ಅಂತ ಅರ್ಥ ಅಲ್ಲ, ಯಾಕೆಂದರೆ ಇಟ್ ಇಸ್ ತೀರಾ ಕೆಳಮಟ್ಟದ ಅರ್ಥ. ಪೀಸ್ ಮಾಂಗರ್ಸ್ ಅಂತ ಏನು ಹೇಳ್ತಾ ಇದ್ದಾರೆ, ದಟ್ ಪೀಸ್ ಈಸ್ ವೆರಿ ಮಚ್ ಅಂಡರ್ನೀತ್ ಅಸ್, ತೀರಾ ಕೆಳಗಡೆ ಇರುವಂತಹದ್ದು, ಬಹಳ ದೊಡ್ಡದಲ್ವೇ ಅಲ್ಲ. ಅದನ್ನು ನಮ್ಮ ಶಾಸ್ತ್ರ ಹೇಳುತ್ತೆ ಅಂತಾರಲ್ಲ, ಇವ್ರಿಗೇನು ಹೇಳಬೇಕು? ಅದು ನಮ್ಮ ಬೇಸಿಕ್ ಲೆವೆಲ್. ಶಾಂತಿ ಅನ್ನೋದು ಬೇಸಿಕ್. ಇದು ಈ ಉನ್ನತಿಯನ್ನು ಗಳಿಸ್ಬೇಕು ಅಂತಂದರೆ ಅದು ಬೇಸಿಕ್. ನಮ್ಮ ದರ್ಶನದ ಪರಮ ಮುಖ್ಯ ಗುರಿ ಬ್ರದರ್ಹುಡ್, ಇಸ್ಲಾಂ ಬ್ರದರ್ಹುಡ್, ಮುಸ್ಲಿಂ ಬ್ರದರ್ಹುಡ್ ಇಸ್ ಫಾರ್ ಪೀಸ್ ಅಂತ ಏನು ಹೇಳ್ತಾರೆ. ಯಾವ ಲೆವೆಲ್ ಇರಬೇಕದು? ನಾವು ಅದು ಅವರು ದೊಡ್ಡ ಮಹಡಿ ಅಂತ ಏನು ಹೇಳ್ತಾ ಇದ್ದಾರೆ, ಅದು ನಮಗೆ ಮೊದಲನೇ ಮೆಟ್ಟಿಲು. ಮತ್ತು ಈಗಾಗಲೇ ನಮಗಿತ್ತು, ಅವ್ರು ಬಂದು ಹಾಳು ಮಾಡಿದ್ರೆ ವಿನಃ ನಮ್ಮ ಹತ್ರ ಈಗಾಗಲೇ ಇತ್ತದು. ಹೀಗಾಗಿ ಶಾಂತ ಅಂತಂದರೆ ಭಕ್ತಿ ಅಂತ ಅರ್ಥ. ಉಪಶಾಂತೇನ ಬೋದ್ಧವ್ಯಂ ಶುಚಿಕರ್ಮಣ, ಶುಚಿಯಾದ ಕೆಲಸದಿಂದ ಕೂಡಿದ ಭಕ್ತಿಯಿಂದ ಅದನ್ನು ತಿಳ್ಕೊಳ್ಬೇಕು. ಯೋಗ ದೋಷಾನ್ ಸಮುಚ್ಛಿಂದ್ಯಾತ್. ಇನ್ನು ಧ್ಯಾನದಲ್ಲಿ ಬರುವ 5 ದೋಷಗಳು, ಧ್ಯಾನ ಅಥವಾ ಯಾವುದೇ ಒಂದು ಕ್ರಿಯೆಯಲ್ಲಿ ಬರುವ 5 ದೋಷಗಳು, ಕಾಮಂ ಕ್ರೋಧಂಚ ಮೋಹಂಚ ಭಯಂ ಸ್ವಪ್ನಂಚ ಪಂಚಮಂ ಪರಿತ್ಯಜ್ಯ ನಿಷೇವೇತ ತಥೇಮಾನ್ ಯೋಗ ಸಾಧನಾನ್. ಕಾಮ, ಕ್ರೋಧ, ಮೋಹ, ಭಯ, ಸ್ವಪ್ನ, ಇವು 5 ಯಾವುದೇ ಒಂದು ಒಳ್ಳೆಯ ಕ್ರಿಯೆಗೆ ಇರುವ ಥ್ರೆಟ್. ಕಾಮ ಬಂತು ಅಂತ ಹೇಳಿದ್ರೆ ಯೋಗ ಕರ್ಮದಲ್ಲಿ ದೋಷ ತೋರಿಬಿಡುತ್ತೆ. ಕ್ರೋಧ ಬಂತು ಅಂತಂದರೆ ಭಕ್ತಿಯಲ್ಲಿ ತೊಂದರೆ ಬಂದುಬಿಡುತ್ತೆ. ಒಬ್ಬರ ಮೇಲೆ ಏನು ಭಕ್ತಿ ಇಟ್ಟಿರ್ತೇವೆ, ಸಿಟ್ಟು ಬಂತು ಅಂತಂದರೆ, ಗುರುಗಳಲ್ಲಿ ಸಿಟ್ಟು ಬಂತು ಅಂತಂದರೆ ಕ್ರೋಧ ಬಂತು ಅಂತಂದರೆ ಆ ಭಕ್ತಿಯಲ್ಲಿ ನ್ಯೂನತೆ. ಇನ್ನು ಮೋಹ, ತಾನು ತಪ್ಪು ಹೇಳ್ತಾ ಇದ್ದದ್ದನ್ನೇ ಸರಿ ಅಂತ ಒಬ್ಬ ಹೇಳ್ತಾನೆ ಅಂತಂದರೆ ಅದು ಮೋಹ. ಇನ್ನು ಭಯ ಇತ್ತು ಅಂತಂದರೆ ನೆಮ್ಮದಿಯಿಂದ ಧ್ಯಾನ ಮಾಡಲಿಕ್ಕಾಗಲ್ಲ. ಅದಕ್ಕಾಗಿ ಎಲ್ಲ ದೇವತೆಗಳು ಯಾರಿಗೆ ಧ್ಯಾನಕ್ಕೆ ಬಹಳ ದೊಡ್ಡ ಥ್ರೆಟ್ ಯಾರು ಒದಗಿಸ್ತಾ ಇರ್ತಾರೆ, ರಾವಣ ಈ ತರಹದವರನ್ನು ಕೊಲ್ಲಲಿಕ್ಕೆ ದೇವರ ಹತ್ತಿರ ಹೋಗಿ ಪ್ರಾರ್ಥನೆ ಮಾಡೋದು ಆ ಕಾರಣಕ್ಕೆ. ಯಾಕೆ ಅವರಿಗೆ ಬೇಕು? ದೇಹ ಮತ್ತು ಆತ್ಮ ಅನಿತ್ಯ ಅಂತ ಗೊತ್ತು. ದೇಹ ಹೋಗಲಿ ಅಂತ ಹೇಳಿ ಬಿಟ್ಟುಬಿಡ್ಬೋದಪ್ಪ. ಹೌದು, ದೇಹ ಬಿಡಬಹುದು. ದೇಹ ಎಷ್ಟೋ ಬಿಟ್ಟು ಮತ್ತೆ ದೇಹವನ್ನು ಪಡ್ಕೊಂಡವರು ಇದ್ದಾರೆ ರಾವಣನ ಕಾಲದಲ್ಲಿ. ಆದರೆ ಅವರು ನಿರಂತರವಾಗಿದ್ದಾಗ ಸಾಧನೆ ಮಾಡಲಿಕ್ಕಾಗಲ್ಲ. ಧ್ಯಾನದಲ್ಲಿ ದೊಡ್ಡ ದೋಷ ಯಾವುದು ಅಂತಂದರೆ ಭಯ. ಆ ಭಯವನ್ನು ಪರಿಹಾರ ಮಾಡಿಕೊಳ್ಳಿಕ್ಕಾಗಿ ಅವನನ್ನು ಕೇಳಿಸಿಕೊಂಡದ್ದು. ಇನ್ನು ಸ್ವಪ್ನ, ಗಾಢವಾದ ನಿದ್ರೆ, ಅದು ಏನಿದೆ ಅದು ಯೋಗದ ಥ್ರೆಟ್. ಅದನ್ನು ಬಿಡಬೇಕು. ಈ ಯೋಗ ಸಾಧನಗಳನ್ನು ಇಟ್ಟುಕೊಳ್ಬೇಕು, ಹಿಂದೆ ಹೇಳಿದ ಚಿಂತನೆಗಳನ್ನು. ಧ್ಯಾನಮಧ್ಯಯನಂ ದಾನಂ ಸತ್ಯಂ ಹ್ರೀರಾರ್ಜವಂ ಕ್ಷಮ ಶೌಚಮಾಹಾರ ಸಂಶುದ್ಧಿ ಇಂದ್ರಿಯಾಣಾಂ ಚ ಸಂಯಮಃ. ಧ್ಯಾನ ಏನು ಧ್ಯಾನ ಮಾಡೋದು? ಅದಕ್ಕೆ ಅಧ್ಯಯನ ಬೇಕು. ಪ್ರತಿ ದಿವಸದ ಶಾಸ್ತ್ರಾವಲೋಕನ ಬೇಕು, ಅಧ್ಯಯನ. ಪ್ರತಿ ದಿವಸದ ಯುಕ್ತಿಯುಕ್ತವಾದ ಶ್ರುತ್ಯುಪೇತವಾದ ವೇದದಿಂದ ಕೂಡಿರುವ ಯುಕ್ತಿಯುಕ್ತವಾದ ಅಧ್ಯಯನ ಅದು ಬೇಕೇ ಬೇಕು. ಅದಿದ್ದರೆ ಧ್ಯಾನ ಸರಿಯಾಗತ್ತೆ. ಸುಮ್ಮನೆ ಧ್ಯಾನ ಅಂದರೆ ಅಂತ ಧ್ಯಾನದ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕಾಗಲ್ಲ. ಧ್ಯಾನದ ದೋಷಗಳು ಏನೇನೋ ಸೇರ್ಕೊಂಡು ಬಿಡುತ್ತೆ. ಅದು ಶುದ್ಧವಾಗಿ ಇರಬೇಕು. ದಾನ, ಸತ್ಯ, ಸಜ್ಜನರಿಗೆ ಹಿತವಾಗುವ ನಡವಳಿಕೆ. ಹ್ರೀಹಿ, ಕೆಟ್ಟ ಕೆಲಸ ಮಾಡಲಿಕ್ಕೆ ನಾಚಿಕೆ. ಆರ್ಜವಂ, ನೇರವಾದ ಜೀವನ. ಕ್ಷಮ, ಹೊರಗಡೆಯ ಶತ್ರುಗಳನ್ನು ಕ್ಷಮಿಸೋದು ಬ್ರಾಹ್ಮಣರಿಗೆ. ಶೌಚಂ, ಶುಚಿತ್ವ. ಆಹಾರ ಸಂಶುದ್ಧಿ, ಆಹಾರ ಅಂದರೆ ಎಲ್ಲವೂ
ಆಹಾರ ಅಂದರೆ ಕೇವಲ ಊಟ ಅಂತ ಅರ್ಥ ಅಲ್ಲ. ಎಲ್ಲವೂ ಏನು ಹೊರಗಡೆಯಿಂದ ನಾವು ಒಳಗಡೆಗೆ ತಗೊಳ್ತೇವೆ, ಇಂಟೇಕ್ ಎಲ್ಲವೂ ಆಹಾರವೇ. ಅದು ಶುದ್ಧಿಯಾಗಿರಬೇಕು. ಇಂದ್ರಿಯ ಸಂಯಮ. ಏತೈರ್ವಿವರ್ಧತೆ ತೇಜ ಪಾಪ್ಮಾನಮಪಹಂತಿ ಚ. ಇದರಿಂದ ತೇಜಸ್ಸು ಬೆಳೆಯುತ್ತೆ, ಪಾಪವನ್ನು ಕಳೆದುಕೊಳ್ಳುತ್ತಾನೆ, ಅವನ ಸಂಕಲ್ಪ ಸಿದ್ಧಿಯಾಗತ್ತೆ, ವಿಜ್ಞಾನ ಬೆಳೆಯುತ್ತೆ. ವಿಜ್ಞಾನಂಚ ವಿವರ್ಧತೆ. ಧೂತ ಪಾಪಸ್ಥ ತೇಜಸ್ವಿ ಲಗ್ಧ್ವಾಹಾರೋ ಜಿತೇಂದ್ರಿಯ ಕಾಮಕ್ರೋಧೌ ವಚೇ ಕೃತ್ವಾ ನಿನೇಶೇದ್ ಬ್ರಹ್ಮಣ ಪದಂ. ಪಾಪವನ್ನು ಕೊಡವಿಕೊಂಡು ತೇಜಸ್ವಿಯಾದವ ಲಘುವಾದ ಆಹಾರವನ್ನು ಸ್ವೀಕರಿಸಿ ಇಂದ್ರಿಯಗಳನ್ನು ಗೆದ್ದು ಕಾಮಕ್ರೋಧಗಳನ್ನು ವಶದಲ್ಲಿ ಇಟ್ಟುಕೊಂಡು ಬ್ರಹ್ಮನ ಪದವಿಗೆ ಹೋಗುತ್ತಾನೆ. ಅಮೂಢತ್ವಂ ಅಸಂಗಿತ್ವಂ ಕಾಮಕ್ರೋಧ ವಿವರ್ಜನಂ ಅದೈನ್ಯಮನುದೀರ್ಣತ್ವಂ ಅನುದ್ವೇಗೋ ವ್ಯವಸ್ಥಿತಿ. ಈ ತರಹದ ಇಂದ್ರಿಯ ನಿಗ್ರಹದಿಂದ ಬರುವಂತಹ ಗುಣಗಳೇನು? ಒಂದು ಅಮೂಢತ್ವ, ಮೋಹ ಏನಿದೆ, ತಪ್ಪನ್ನೇ ಸರಿ ಅಂತ ಅಂದುಕೊಳ್ಳುವ ಭ್ರಮೆ, ಅದು ಹೋಗುತ್ತೆ. ಮೂಢ ಅಂದರೆ ಅದೇ ಮೋಹಕ್ಕೆ ಒಳಗಾದವ ಅಂತ. ಅಮೂಢತ್ವ, ಮೋಹವನ್ನು ಮೀರುತ್ತಾನೆ. ಅಸಂಗಿತ್ವ, ಯಾವುದರಲ್ಲಿಯೂ ಉತ್ಕಟವಾದ ಸಂಘ ಇರುವುದಿಲ್ಲ. ಕಾಮಕ್ರೋಧಗಳನ್ನು ಬಿಟ್ಟಿರ್ತಾನೆ. ದೈನ್ಯ ಇರಲ್ಲ. ದೀನ ಅಂದರೆ ದುಃಖಿತನಾಗೋದು. ಅದೈನ್ಯ, ಬಹಳ ದುಃಖಕ್ಕೊಳಗಾಗಲ್ಲ. ಅನುದೀರ್ಣತ್ವಂ, ಗುಣಗಳಿಂದ ಕೂಡಿರ್ತಾನೆ. ಅನುದ್ವೇಗ, ಟೆನ್ಷನ್ ಇರಲ್ಲ. ಎಲ್ಲ ನಡೀಲಿ, ಏನು ನಡೆಯುತ್ತೋ ನಡೀಲಿ, ಪ್ರಯತ್ನ ಪಡ್ತಾ ಇರೋದು, ವಿಪರೀತ ಟೆನ್ಷನ್ಗೆ ಒಳಗಾಗದೇ ಇರೋದು. ಅದು ಧ್ಯಾನದ ಬಹಳ ದೊಡ್ಡ ಶಕ್ತಿ. ಧ್ಯಾನದ ಸತ್ಯವನ್ನು ಕಾಣಲಿಕ್ಕೆ ಅದು ಮನಸ್ಸಿನ ಉದ್ವೇಗ ಅನ್ನೋದು ಬಹಳ ದೊಡ್ಡ ಶಕ್ತಿ. ಅದರಿಂದಾಗಿ ಅನುದ್ವೇಗ, ವ್ಯವಸ್ಥಿತಿ. ಈ ದೇವರ ಇಚ್ಛೆಯಂತೆ ನಾನಿರ್ತೇನೆ ಅನ್ನೋದೇನಿರುತ್ತೆ ಅದು ವ್ಯವಸ್ಥಿತಿ. ಅದು ಮೇಲುನೋಟಕ್ಕೆ ಅದು ಹೊಣೆಗೇಡಿತನ ಥರ ಕಾಣುತ್ತೆ, ಆದರೆ ಅಲ್ಲ. ಅದರಿಂದ ಈ ಇಷ್ಟೆಲ್ಲ ಏನಿದೆ, ಏಷ ಮಾರ್ಗೋ ಹಿ ಮೋಕ್ಷಸ್ಯ, ಇದು ನಿರ್ಮಲವಾದ ಶುಚಿಯಾಗಿರುವ ಮೋಕ್ಷದ ದಾರಿ. ಅನ್ಯಥಾ ಕಾಪಥಃ, ಇದು ಬಿಟ್ಟು ಬೇರೆ ಎಲ್ಲ ಏನಿದೆ ಅದು ಒಳ್ಳೆಯ ದಾರಿ ಅಲ್ಲ ಅಂತ ಭೀಷ್ಮಾಚಾರ್ಯರು ಹೇಳ್ತಾರೆ ಅನ್ನುವಲ್ಲಿಗೆ 159ನೇ ಅಧ್ಯಾಯ. ಅತ್ರೈವೋದಾಹರಂತೀಮಂ ಇತಿಹಾಸಂ ಪುರಾತನಂ ನಾರದಸ್ಯ ಚ ಸಂವಾದಂ ದೇವಲಸ್ಯಾಸಿತಸ್ಯ ಚ. ಇದರ ಬಗ್ಗೆ ಇನ್ನೊಂದು ಕಥೆ ಹೇಳ್ತೇನೆ ಕೇಳು. ನಾರದರ ಮತ್ತು ದೇವಲರ ಸಂವಾದ. ಅಸಿತ ದೇವಲ ಅಂತ ಹೇಳಿ ಹೆಸರು. ಅಸಿತ ದೇವಲ ಅಂತಂದರೆ ಕಪ್ಪು ದೇವಲ ಅಂತ. ಆ ಅಸಿತ ದೇವಲರ ಸಂವಾದವನ್ನು ಹೇಳ್ತೇನೆ ಕೇಳು. ಅಸಿತಂ ದೇವಲಂ ವೃದ್ಧಂ ಬುದ್ಧ್ವಾ ಬುದ್ಧಿಮತಾಂ ವರಂ ನಾರದ ಪರಿಪಪ್ರಚ್ಛ ಭೂತಾನಾಂ ಪ್ರಭವಾಪ್ಯಯೌ. ವೃದ್ಧರಾದ ಅಸಿತ ದೇವಲರನ್ನು ಕುರಿತು ನಾರದರು ಕೇಳಿದರು, ಜೀವರ ಸೃಷ್ಟಿ ಮತ್ತು ಲಯಗಳನ್ನು ಕುರಿತು. ವಸ್ತುತಃ ಅಸಿತ ದೇವಲರಿಗಿಂತ ನಾರದರು ಎಷ್ಟೋ ಎತ್ತರದಲ್ಲಿದ್ದಾರೆ. ಅವರು ಎಷ್ಟೋ ತತ್ವಾಭಿಮಾನಿ ದೇವತೆಗಳಿಗೂ ಮಿಗಿಲಾದವರು ನಾರದರು. ಬಹಳ ಎತ್ತರದ ಸ್ಥಾನ ಅವರು. ಚಿಕ್ಕವರಾದ ಅಸಿತ ದೇವಲರನ್ನು ಕುರಿತು ಪ್ರಶ್ನೆ ಕೇಳಿದರು. ಯಾಕೆ ಅಂತಂದರೆ ಹೀಗೆ ಪ್ರಶ್ನೆ ಮಾಡಲಿ ಅಂತ ಗೊತ್ತಾಗಲಿ ಅಂತ. ಪ್ರಶ್ನೆ ಮಾಡಬೇಕು, ಹೆಂಗೆ ಪ್ರಶ್ನೆ ಮಾಡಬೇಕು ಅಂತ ಗೊತ್ತಿರಲ್ಲ ನಮಗೆ. ಅದಕ್ಕೆ ಪ್ರಶ್ನೆ ಮಾಡಬೇಕಾದ ರೀತಿ, ಯಾವ ತರಹದ ಪ್ರಶ್ನೆ ಮಾಡಿದ್ರೆ ಒಳ್ಳೆಯ ಉತ್ತರ ಬರುತ್ತೆ, ಆ ತರಹದ್ದನ್ನೆಲ್ಲ ತೋರಿಸ್ಲಿಕ್ಕೆ. ಆಮೇಲೆ ತಾತ್ವಿಕ ಸಂವಾದಗಳು ನಡೀತಾ ಇರಬೇಕು. ಅದರಿಂದಾಗಿ ಜ್ಞಾನಿಗಳಿಗೆ ಗೊತ್ತಿದ್ದರೂ ಅದನ್ನು ಜನರಿಗಾಗಿ ಕೇಳ್ತಾರೆ. ಮಧ್ವಾಚಾರ್ಯರು ಗೀತೆಯಲ್ಲಿ ಹೇಳ್ತಾರೆ, ನಚ ಅರ್ಜುನೋ ನ ಜಾನಾತೀತಿನ. ಅರ್ಜುನನಿಗೆ ತಿಳಿದಿಲ್ಲ ಅಂತ ಇಲ್ಲ. ಅವನಿಗೆ ಆರಂಭದ ಕೆಲವು ನಿಮಿಷಗಳು ಹೇಳೋದ್ರಲ್ಲೇ ಎಲ್ಲ ಗೊತ್ತಾಯಿತು ಅವನಿಗೆ.
ಅದು ಹಾರ್ಡ್ಲಿ 15 ನಿಮಿಷದ ಸಂವಾದ, ಅದು ಗೀತೆ. ಅದರಲ್ಲಿರುವ ಅಂಶಗಳನ್ನು ಹಿಗ್ಗಿಸಿ ವೇದವ್ಯಾಸರು 700 ಶ್ಲೋಕಗಳಲ್ಲಿ, 700 ಅಲ್ಲ, ಸುಮಾರು 610 ಶ್ಲೋಕಗಳಲ್ಲಿ ನಮ್ಮ ಮುಂದೆ ಇಟ್ಟದ್ದು. 600, 500 ಚಿಲ್ಲರೆ ಅಂತ ಇಟ್ಕೊಳ್ಳಿ ಶ್ಲೋಕಗಳು. ಯಾಕೆಂದರೆ ಸಂಜಯನ ಮಾತನ್ನು ಬಿಡಬೇಕು, ಧೃತರಾಷ್ಟ್ರನ ಮಾತುಗಳನ್ನು ಬಿಡಬೇಕು, ಆಮೇಲೆ ಮುಂದಿನ ಸಂಜಯನ ಮಾತುಗಳನ್ನು ಬಿಡಬೇಕು. ಇವೆಲ್ಲ ಬಿಟ್ಟರೆ ಉಳಿಯೋದು 590 ಹಾಗೆ ಶ್ಲೋಕಗಳು. ಅದರಿಂದಾಗಿ ಅವ್ರಿಗೆ ಆಚಾರ್ಯರು ಹೇಳ್ತಾರೆ, ಜಾನಂತಿ ಪೂರ್ವರಾಜಾನಃ ಋಷೇಶ್ಚ ತಥೈವಾಹಿ. ಆವಾಗಿನ ಕಾಲದ ರಾಜರು ಜ್ಞಾನಿಗಳೇ ಆಗಿದ್ದರು, ಅವ್ರಿಗೆ ಗೊತ್ತಿರಲಿಲ್ಲ ಅಂತ ಇಲ್ಲ. ಮತ್ತು ಜಾನಂತೋಪಿ ವಿಶೇಷಾರ್ಥ ಜ್ಞಾನಾಯ ಸ್ಥಾಪನಾಯ ಚ ಪೃಚ್ಛಂತಿ ಸಾಧವೋ ನಿತ್ಯಂ. ಜನರಿಗೆ ವಿಷಯ ಗೊತ್ತಾಗಲಿ ಎನ್ನುವ ಕಾರಣದಿಂದ ಪೂರ್ವರಾಜರು ತಿಳಿದಿರುತ್ತಾರೆ. ಜಾನಂತಿ ಪೂರ್ವರಾಜಾನಃ ತಥಾಪಿ ಜಾನಂತೋಪಿ ವಿಶೇಷಾರ್ಥ ಜ್ಞಾನಾಯ ಸ್ಥಾಪನಾಯವ. 574. ಅದರಿಂದಾಗಿ ವಿಶೇಷವಾದ ತಿಳಿವಿನ ಮೂಲಕ ಅವ್ರಿಗೆ ಒಂದು ವಿಶೇಷ ಹೊಳಹು ಆಗುತ್ತೆ ಅದನ್ನು ಮಾತು ಕೇಳ್ಕೋತಾ ಇದ್ದರೆ. ಏಕೆಂದರೆ ಈ ಪುರಾಣಗಳು ಮತ್ತು ವೇದಗಳು ಅವರವರ ಲೆವೆಲಲ್ಲೇ ಅದು ಅರ್ಥ ಆಗ್ತಾ ಹೋಗುವಂಥದ್ದು. ಅದರಿಂದ ಗೊತ್ತಿದ್ದರೂ ನಾರದರು ಇಂಥವ್ರಿಗೆಲ್ಲ ಜ್ಞಾನವನ್ನು ಅವರು ಕೊಟ್ಟವರು ನಾರದರು. ನಾರದರು ಅಂದರೆ ಅದೇ ಅರ್ಥ. ನಾರ ಅಂದರೆ ಮನುಷ್ಯನಲ್ಲಿರುವ ಜ್ಞಾನ, ಅದನ್ನು ಕೊಡ್ತಾರೆ. ನಾರಂ ದದಾತಿ. ನಾರ ಮನುಷ್ಯನಲ್ಲಿರ್ತಕ್ಕಂಥದ್ದು ಅಜ್ಞಾನ, ಅದನ್ನು ಕೊಡ್ತಾರೆ. ಜ್ಞಾನವನ್ನು ಕೊಡ್ತಾರೆ, ಅಜ್ಞಾನವನ್ನು ಕೊಡ್ತಾರೆ. ಅವರು ತಟಸ್ಥ ಕನ್ನಡಿಯ ಹಾಗೆ. ಅವರೇನು ಜಗಳ ಏನು ಹಚ್ಚಿಡ್ತಾ ಇರಲಿಲ್ಲ, ಇದ್ದದ್ದನ್ನೇ ತಾನು ಹೇಳಿದ್ದು. ಜಗಳ ಹಚ್ಚಿಡೋದು ಅಂತಂದರೆ ಇಲ್ಲದೇ ಇರೋದನ್ನು ಹೇಳಬೇಕು. ನನಗೇನಕ್ಕೋ ಕಲಹಪ್ರಿಯ ಅನ್ನೋದು ಕಂಸ ಹೇಳುವಂತಹ ಮಾತು. ಅದು ಸಜ್ಜನರ್ಯಾರು ಕೂಡ ನಾರದರನ್ನು ಹಾಗೆ ಅನ್ನೋಲ್ಲ. ಆಮೇಲೆ ಎಷ್ಟು ನಾರದರ ಜಗಳ ಹಚ್ಚಿಟ್ರು ಅಂತನ್ನುವ ಹೆಚ್ಚಿನ ಪ್ರಸಂಗಗಳೆಲ್ಲ ಕಾಲ್ಪನಿಕ, ಅದ್ಯಾವುದೂ ಇಲ್ಲವೇ ಇಲ್ಲ. ಈಗ ಯಾವುದದು ರಾಮಾಂಜನೇಯ ಯುದ್ಧ, ಆಮೇಲೆ ಕೃಷ್ಣಾರ್ಜುನರ ಯುದ್ಧ, ಕೃಷ್ಣಾರ್ಜುನ ಕಾಳಗ ಎಲ್ಲ ಬೋಗಸ್, ಇಲ್ಲವೇ ಇಲ್ಲ, ಯಾವುದೂ ಇಲ್ಲವೇ ಇಲ್ಲ, ಮೂಲದಲ್ಲಿಲ್ಲ. ಅದೇ ವಿವಕ್ಷಾ ಮೂಲತೋ ಜಯೇತು ಅಂತ ಯಾರ್ಯಾರು ಏನೇನೋ ಹೇಳ್ಬಿಟ್ಟಿರ್ತಾರೆ, ಮೂಲ ನೋಡಿ ತಿಳ್ಕೊಳ್ಬೇಕು. ಹೀಗಾಗಿ ನಾರದರ ಸ್ಥಾನ ಬಹಳ ಎತ್ತರ. ಆ ನಾರದರು ಕೇಳಿದ್ರು ಹೇಗೆ ಜಗತ್ತು ಸೃಷ್ಟಿಯಾಯಿತು ಅಂತ. ಅದಕ್ಕೆ ದೇವಲರ ವ್ಯೂ ನೀವು ಈ ತನಕ ಕೇಳಿದ್ದಕ್ಕಿಂತ ಡಿಫ್ರೆಂಟ್. ಈ ತನಕ ನಾವು ಏನು ಕೇಳ್ತಾ ಇದ್ವಿ ಅಂತಂದರೆ ಪಂಚಭೂತಗಳ ಬಗ್ಗೆ ಹೆಂಗೆ ಶುರು ಆಗ್ತಾ ಇತ್ತು ಅಂತಂದರೆ ದೇವರ ಸಂಕಲ್ಪದಿಂದ ಸೃಷ್ಟಿ ಆಗ್ತಾ ಇತ್ತು. ಅದರಲ್ಲಿ ಸತ್ವಗುಣ, ರಜೋಗುಣ, ತಮೋಗುಣ ಹಾಗೆ. ಇಲ್ಲಿ ಅದೆಲ್ಲ ಬರಲ್ಲ ಅಂತಲ್ಲ, ಬೇರೆ ರೀತಿಯಾದ ಸಾಂಖ್ಯ ಬರುತ್ತೆ. ಅದನ್ನು ನೋಡೋಣ. ದೇವಲಹ ಏಭ್ಯ ಸೃಜತಿ ಭೂತಾನಿ ಕಾಲೋನ್ಹಾಯ ಪ್ರಚೋದಿತಃ ಮಹಾಭೂತಾನಿ ಪಂಚೇತಿ ತಾನ್ಯಾಹುರ್ಭೂತ ಚಿಂತಕಾ. ಕಾಲ ನಾಮಕ ಭಗವಂತ ಯಾವುದರಿಂದ ಅಂದರೆ ಯಾವುದನ್ನು ಮೆಟೀರಿಯಲ್ ಕಾಸ್ ಉಪಾದಾನ ಕಾರಣವಾಗಿ ಮಾಡಿಕೊಂಡು ಸೃಷ್ಟಿ ಮಾಡ್ತಾನೋ ಅದನ್ನು ಪಂಚಭೂತಗಳು ಅಂತಾರೆ. ಅಂದರೆ ಇಲ್ಲಿ ಮೊದಲು ಹೇಗೆ ಅಂತಂದರೆ 3 ಕಾರಣ ಇರುತ್ತೆ ಸಾಮಾನ್ಯವಾಗಿ, ವಿಶೇಷತಃ 2 ಕಾರಣ, ಉಪಾದಾನ ಕಾರಣ, ನಿಮಿತ್ತ ಕಾರಣ ಅಂತ 2. ನಿಮಿತ್ತ ಕಾರಣ ಅಂತಂದರೆ ಪ್ರಜ್ಞಾವಂತನಾದ ಮನುಷ್ಯ ಏನಿದ್ದಾನೆ ಅವನು ನಿಮಿತ್ತ ಕಾರಣ. ಕುಂಬಾರ ಅವನು ಮಡಿಕೆಯನ್ನು ಸೃಷ್ಟಿ ಮಾಡಬೇಕು, ಆ ಮಡಿಕೆಯ ಪ್ರಯೋಜನ ಇದಿದೆ ಅಂತ ಹೇಳಿ ಪರ್ಪಸ್ಫುಲಿ
ಹಿ ವಿಲ್ ಕ್ರಿಯೇಟ್ ದಟ್ ಥಿಂಗ್. ಅವನು ನಿಮಿತ್ತ ಕಾರಣ. ಉಪಾದಾನ ಕಾರಣ, ಮೆಟೀರಿಯಲ್ ಕಾಸ್ ಯಾವುದು? ಮಣ್ಣು. ಮಣ್ಣು ಮಡಿಕೆಗೆ ಕಾರಣ. ಹೇಗೆ? ಅದು ಉಪಾದಾನವಾಗಿ ಕಾರಣ, ಅಂದರೆ ಅದನ್ನೇ ಮಾಡೋದು. ಆ ಮಣ್ಣನ್ನೇ ಮಡಿಕೆಯ ಆಕಾರದಲ್ಲಿ ನಾವು ತಿರುಗಿಸೋದು. ಮಣ್ಣೇ ಮಡಿಕೆಯಾಗಿದ್ದು ವಿಕಾರವನ್ನು ಹೊಂದಿರೋದು, ಅದು ಉಪಾದಾನ ಕಾರಣ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ನಿಮಿತ್ತ ಕಾರಣ ಅಂತಂದರೆ ಕುಂಬಾರ. ಹೀಗೆ ಜಗತ್ತಿಗೆ ಉಪಾದಾನ ಕಾರಣ ಯಾರು ಅಂತ ಹೇಳಿದರೆ ಪ್ರಕೃತಿ, ಜಡ ಪ್ರಕೃತಿ. ನಿಮಿತ್ತ ಕಾರಣ ಯಾರು ಅಂದರೆ ಭಗವಂತ. ಇದರಲ್ಲಿ ಶಂಕರರ ಪ್ರಕಾರ ಕಾರಣವೇ ಇಲ್ಲ. ಇದೇ ಕಾಣುತ್ತೆ, ಕಾಣೋದೆಲ್ಲ ಇರೋದಲ್ಲ ಅಂದರು. ವಿಮತಂ ಮಿಥ್ಯಾ ದೃಶ್ಯತ್ವಾತ್. ಕಾಣೋದೆಲ್ಲ ಇಲ್ಲ. ನೋಡಿ, ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಕಾಣುತ್ತೆ, ಇದೆಯಾ? ಜಸ್ಟ್ ಇಟ್ ಈಸ್ ವಿಸಿಬಲ್, ಬಟ್ ಇಟ್ ಈಸ್ ನಾಟ್ ದೇರ್. ಅವ್ರದ್ದು ಅದೇ ತರ್ಕ, ವಿಮತಂ ಮಿಥ್ಯಾ ದೃಶ್ಯತ್ವಾತ್ ಯದಿತ್ತಂ ತಥಾ ಯಥಾ ಸಂಪ್ರತಿಪನ್ನಂ ಅಂತ ಅವ್ರದ್ದು ವಾದ. ರಾಮಾನುಜರು ಬಂದರು, ದೇವರೇ ಜಗತ್ತಾಗಿ ಪರಿಣಾಮ ಹೊಂದೋದು ಅಂದರು. ಆಚಾರ್ಯರು ಬಂದರು, ಹಾಗಲ್ಲ, ಅದು ದೇವರು ಬೇರೆ, ಜಗತ್ತು ಬೇರೆ ಅಂದರು. ಅಷ್ಟೇ. ಅಲ್ಲಿ ಇದಕ್ಕೆ ಆಚಾರ್ಯರ ಮಾತಿಗೆ ಬಹಳ ಬೆಂಬಲಗಳುಂಟು. ಶಾಸ್ತ್ರದಲ್ಲಿ, ಮಹಾಭಾರತದಲ್ಲಿ, ವೇದದಲ್ಲಿ ಎಲ್ಲ ಬಹಳ ಬೆಂಬಲ ಇರೋದಲ್ಲಿ. ಏಭ್ಯ ಸೃಜತಿ ಭೂತಾನಿ ಕಾಲೋನ್ಹಾಯ ಪ್ರಚೋದಿತಃ. ಕಾಲನು ಯಾವುದರಿಂದ ಜಗತ್ತನ್ನು ಸೃಷ್ಟಿ ಮಾಡ್ತಾನೋ ಅದನ್ನು ಪಂಚಭೂತಗಳು ಅಂತ ಕರೀತಾರೆ. ಏಭ್ಯ ಸೃಜತಿ ಭೂತಾನಿ ಕಾಲ ಆತ್ಮ ಪ್ರಚೋದಿತಃ. ಈ ಕಾಲನಿಗೆ ಯಾರು ಹೇಳ್ತಾರೆ? ಆತ್ಮ ಪ್ರಚೋದಿತಃ. ಸೃಷ್ಟಿ ಮಾಡುವುದು ದೇವರ ಸ್ವಭಾವ ಅಷ್ಟೆ. ಅವನು ಸೃಷ್ಟಿ ಮಾಡದೇ ಇರಬಹುದಲ್ಲ, ಇರ್ಬೋದು, ಕೇಳೋರು ಯಾರೂ ಇಲ್ಲ. ಆದರೆ ಸೃಷ್ಟಿ ಮಾಡದೇ ಇರಲ್ಲ. ಉಪನಿಷತ್ತು ಹಾಗೆ ಹೇಳೋದು. ಬ್ರಹ್ಮಸೂತ್ರ ಲೋಕವತ್ತು ಲೀಲಾ ಕೈವಲ್ಯಂ ಅಂತ. ದೇವರು ಈ ಜಗತ್ತಿನ ಹೇಗೆ ಸೃಷ್ಟಿ ಮಾಡ್ತಾನೆ? ಅವನಿಗೆ ಪ್ರಯೋಜನ ಇದೆಯೋ ಇಲ್ವೋ? ಪ್ರಯೋಜನ ಇದೆ ಅಂತಾದರೆ ನಮ್ಮಂತೆ ಆದ. ನಾವೇನೋ ಒಂದು ಪ್ರಯೋಜನ ಬೇಕು ಅಂತ ಒಂದು ಕೆಲಸ ಮಾಡ್ತೀವಿ. ಪ್ರಯೋಜನ ಇಲ್ಲ ಅಂದರೆ ಹುಚ್ಚಾದ. ಹುಚ್ಚನಿಗೆ ಯಾವ ಪ್ರಯೋಜನವೂ ಇಲ್ಲ. ದೇವರು ಏನು, ಹೇಗೆ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ? ದೇವರಿಗೆ ಪ್ರಯೋಜನ ಇದ್ದರೆ ಅಪೂರ್ಣ, ಇಲ್ಲದೆ ಹೋದರೆ ಹುಚ್ಚ. ಈ ಹೇಗೆ ದೇವರ ಸೃಷ್ಟಿ ಹೇಗೆ? ಅದಕ್ಕೆ ಉಪನಿಷತ್ತು ಹೇಳಿತು, ಮಾಂಡೂಕ ಉಪನಿಷತ್ತು, ಇಲ್ಲಪ್ಪ, ದೇವರು ಒಂದು ನರ್ತನಕ್ಕೇನು ಪ್ರಯೋಜನ? ಆನಂದ ಜಾಸ್ತಿಯಾಗಿ ನರ್ತನ ಮಾಡೋದು. ನರ್ತನಕ್ಕೇನು ಪ್ರಯೋಜನ ಅಂತ ಯಾರು ಕೇಳಲ್ಲ. ಒಂದು ವಸ್ತುವನ್ನು ಸೃಷ್ಟಿ ಮಾಡಿದ್ರೆ ಆನಂದ ಆಗುತ್ತೆ. ಆನಂದಕ್ಕೇನು ಪ್ರಯೋಜನ ಅಂದರೆ ಉತ್ತರ ಇಲ್ಲ. ಹಾಗೆ ದೇವರ ಸೃಷ್ಟಿ, ಅದು ಪ್ರಯೋಜನ ಇಲ್ಲ. ಹಾಗಂತ ಅದು ವ್ಯರ್ಥ ಅಲ್ಲ. ಅವನಿಗೆ ಪ್ರಯೋಜನ ಬೇಕಿಲ್ಲ. ಹಾಗೆ ಅದರಿಂದಾಗಿ ದೇವರು ಯಾಕೆ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ? ದೇವರಿಗೆ ಯಾರ ಪ್ರಚೋದನೆ? ನಮಗೆ ಬೆಳಗ್ಗೆ ಏಳಬೇಕು, ಈ ತರಹದ ನಿಬಂಧನೆಗಳೆಲ್ಲ ಇದೆಯಲ್ಲ. ಮನುಷ್ಯನಾದವನು ಈ ಕರ್ತವ್ಯ ಮಾಡಬೇಕು, ಇವರು ಗೌರವ ತೋರಿಸ್ಬೇಕು, ಇವರನ್ನು ಪ್ರೀತಿಸಬೇಕು, ಇವೆಲ್ಲ ದೇವರಿಗೆ ಆ ಕರ್ತವ್ಯ ಇದೆಯಾ ಇಲ್ವಾ? ಇಲ್ಲ, ದೇವರಿಗೆ ಆ ಕರ್ತವ್ಯ ಇಲ್ಲ. ಮತ್ತು ಯಾರು ಅವನು ಹಿಂದೆ ನಿಂತು ಪ್ರಚೋದಿಸ್ತಾರೆ, ಮಾಡಬೇಕು. ನಮಗೆ ಮಾಡದೆ ಹೋದರೆ ತಂದೆ ತಾಯಿಗಳು ಆರಂಭಿಕ ಹಂತದಲ್ಲೇ ಇದನ್ನು ಮಾಡಬೇಕು ಅಂತ ಹೇಳ್ತಾರೆ. ಆಮೇಲೆ ಕ್ರಮೇಣ ಒಂದು ಒಳಗಡೆ ಪ್ರೇರಣೆ ಬಂದು, ಇಲ್ಲ ಇದು ಮಾಡೋದು ಹಿತ ಅಂತ ಹೇಳಿ ಅವರು ಕಲಿಸಿದ್ರಿಂದ ನಾವು ತಿಳ್ಕೊಂಡದನ್ನು ಶಾಸ್ತ್ರದ ಮೂಲಕವೂ ಇನ್ನಷ್ಟು ಗ್ರಹಿಸಿ ನಮ್ಮದೇ ಆದ ಒಂದು ಪರಿಪಾಠವನ್ನು ರೂಪಿಸಿಕೊಂಡಿರ್ತೇವೆ. ಅದರಿಂದಾಗಿ ಏನಾಗುತ್ತೆ, ಯಾಕೆ ಸೃಷ್ಟಿಯಾಯಿತು ಇದು? ದೇವರು ಯಾಕೆ ಸೃಷ್ಟಿ ಮಾಡ್ತಾನೆ? ದೇವರು ಯಾಕೆ ಸೃಷ್ಟಿ ಮಾಡ್ತಾನೆ ಅಂತ ಹೇಳಿದರೆ ಆತ್ಮಪ್ರಚೋದಿತ, ಅವನದ್ದೇ ಒಂದು ಸಂಕಲ್ಪ, ಅದು ಬಿಟ್ಟು ಬೇರೆ ಇಲ್ಲ. ಆತ್ಮಪ್ರಚೋದಿತನಾಗಿ ಸೃಷ್ಟಿ ಮಾಡ್ತಾನೆ. ಏತೇಭ್ಯೋ ಯತ್ಪರಂ ಬ್ರೂಯಾತ್ ಅಸದ್ ಬ್ರೂಯಾದ್ ಅಸಂಶಯಂ. ಇದರಿಂದ ಹೊರತಾಗಿ ಬೇರೆ ಏನಾದರೂ ಹೇಳಿದರೆ
ಅವರು ತಪ್ಪು ಹೇಳ್ತಾ ಇದ್ದಾರೆ ಅಂತ ಅರ್ಥ. ದೇವರಿಗೆ ಪ್ರಯೋಜನ ಇದೆ, ದೇವರಿಗೆ ಈ ಪ್ರಪಂಚ ಅಂತ ಅನ್ನೋದೊಂದು ಲ್ಯಾಬ್ ಇದ್ದ ಹಾಗೆ ಅಂತ ಒಂದು ಕ್ರಿಶ್ಚಿಯನ್ನರಲ್ಲಿ ಒಂದು ಪಂಗಡ ಇದೆ. ಅವರು ಹೇಳ್ತಾರೆ ದೇವರಿಗೆ ಈ ಪ್ರಪಂಚ ಅನ್ನೋದು ಲ್ಯಾಬ್, ಇನ್ನೂ ಕೂಡ ಪರಿಪೂರ್ಣ ಮನುಷ್ಯನನ್ನು ಸೃಷ್ಟಿ ಮಾಡಲಿಕ್ಕಾಗಿಲ್ಲ ಅವನ ಕೈನಲ್ಲಿ. ಈಸ್ ಟ್ರೈಯಿಂಗ್ ಸಿನ್ಸ್ ಮೆನಿ ಇಯರ್ಸ್. ಅವನು ಪ್ರಯತ್ನ ಪಡ್ತಾ ಇದ್ದಾನೆ, ಪರ್ಫೆಕ್ಟಾದ ಜಗತ್ತನ್ನು ಸೃಷ್ಟಿ ಮಾಡಲಿಕ್ಕಾಗಿಲ್ಲ ಅಂತ. ಅದಕ್ಕಾಗಿಯೇ ನಾವು ದೇವರನ್ನು ನಂಬಲ್ಲ ಅಂತ ಹೇಳಿ ನಿಹಿಲಿಸ್ಟ್ ಅಂತ ಕರೀತಾರೆ, ನಿರೀಶ್ವರವಾದಿಗಳು. ಪ್ರಕೃತಿಯನ್ನು ಒಪ್ತೇವೆ, ಪ್ರಕೃತಿಗೆ ಒಂದು ನಿಯತವಾದ ಶಕ್ತಿ ಇದೆ. ಆದರೆ ನಿಯತವಾದ ಶಕ್ತಿ ಇರುವ ಪ್ರಕೃತಿಯನ್ನು ನಾವು ಒಪ್ಪಲ್ಲ, ಅದಕ್ಕೆ ಬುದ್ಧಿ ಇಲ್ಲ. ಬುದ್ಧಿ ಇರುವ ದೇವರು ಏನು ಮಾಡ್ತಾ ಇದ್ದಾನೆ, ಅವನು ಒಂದು ಪರ್ಫೆಕ್ಷನಿಸ್ಟ್ ಅಲ್ಲ, ಅದರಿಂದಾಗಿಯೂ ನಾವು ದೇವರನ್ನು ಒಪ್ಪಲ್ಲ ಅಂತ ಈ ತರಹದ ವಾದ. ಹಾಗಲ್ಲ, ಅದು ಪೂರ್ಣತೆಗಾಗಿ ಸೃಷ್ಟಿ ಮಾಡ್ತಾ ಇರೋದಲ್ಲ ದೇವರು. ಪೂರ್ಣರಾಗಲಿ ಅಂತ ಸೃಷ್ಟಿ ಮಾಡ್ತಾ ಇರೋದೇ ವಿನಃ ನನ್ನ ಪೂರ್ಣತೆ, ನಾನೊಂದೊಬ್ಬ ಪರ್ಫೆಕ್ಟ್ ಮ್ಯಾನನ್ನು ಸೃಷ್ಟಿ ಮಾಡಬೇಕು ಅಂತ ಇಲ್ಲ. ಅವನು ಹಂಗೆ ಮಾಡೋದಾದರೆ ಕೂಡಲೇ ಮಾಡಿಬಿಟ್ಟಿದ್ದಾನೆ ಅಂತ ಉಂಟು. ಯಾಕೆಂದರೆ ಉಪನಿಷತ್ತಿನಲ್ಲಿ, ಷಟ್ಪೃಷ್ಠ ಉಪನಿಷತ್ತಿನಲ್ಲಿ ದೇವರು ಯೋಚನೆ ಮಾಡಿದನಂತೆ, ಕಸ್ಮಿನ್ ಅಹಂ ಪ್ರತಿಷ್ಠಿತೋ ಭವಾಮಿ ಸ್ಥಿತೇ ಸ್ಥಾಸ್ಯಾಮಿ ಸಪ್ರಾಣಮ ಸೃಜತಾನ್. ಯಾರು ಇದ್ದರೆ ನಾನು ಇರ್ತೇನೋ, ಯಾರು ಹೋದರೆ ನಾನು ಹೋಗ್ತೇನೋ ಅಂತಹ ಒಂದು ವಿಶಿಷ್ಟವಾದ ಕ್ಯಾರೆಕ್ಟ್ರು, ಯಾರು ನನಗೆ ಅತ್ಯಂತ ಪ್ರಿಯನಾದ ಯಾರನ್ನು ಸೃಷ್ಟಿ ಮಾಡಲಿ, ಸಪ್ರಾಣಮ ಸೃಜತಾನ್. ಷಟ್ಪೃಷ್ಠೋಪನಿಷತ್ತು ಎಷ್ಟು ಪ್ರಾಣಪರ ಅಂದರೆ ಅದಕ್ಕೆ ವ್ಯಾಖ್ಯಾನ ಮಾಡಿದ ಶಂಕರರು ಬೇರೆ ದಾರಿನೇ ಕಾಣದೆ ಮುಖ್ಯ ಪ್ರಾಣನ ದೇವೋತ್ತಮತ್ವವನ್ನೇ ಪ್ರತಿಪಾದನೆ ಮಾಡಿದ್ದಾರೆ. ಹೀಗಾಗಿ ಏತೇಭ್ಯೋ ಯತ್ ಪರಂ ಬ್ರೂಯಾತ್, ದೇವರ ಸೃಷ್ಟಿಗೆ ಸಂಕಲ್ಪ ಕಾರಣ ಅನ್ನುವ ಒಂದು ಉತ್ತರ ಬಿಟ್ಟು ಬೇರೆ ಏನೇನೋ ಹೇಳ್ತಾ ಇದ್ದಾರಲ್ಲ ಅವರು ಅಸದ್ಬ್ರೂಯಾತ್, ತಪ್ಪನ್ನು ಹೇಳ್ತಾ ಇದ್ದಾರೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ವಿದ್ಧಿ ನಾರದ ಪಂಚೈತಾನ್ ಶಾಶ್ವತಾನ್ ಅಚಲಾನ್ ಧ್ರುವಾನ್ ಮಹತಸ್ತೇಜಸೋ ರಶ್ಮೀನ್ ಕಾಲಷಷ್ಠಾನ್ ಸ್ವಭಾವತಃ. ನಾರದ, ಏತಾನ್ ಪಂಚ, ಈ ಪಂಚಭೂತಗಳ ಹಿಂದೆ ಬೇರೆ ಬೇರೆ ತತ್ವಗಳ ನೆರಳಿದೆ ಅನ್ನೋದನ್ನು ಮರೆಯಬೇಡ. ಕಾಲಷಷ್ಠಾನ್ ಸ್ವಭಾವತಃ, ಇದು ಹೀಗೆ ಯಾಕೆ ಕೆಲಸ ಮಾಡುತ್ತೆ, ಸ್ವಭಾವ. ಈಗ ಈ ಮಣ್ಣಿನಲ್ಲಿ ಮೊದಲು ಪ್ಲಾಸ್ಟಿಕ್ ಸೃಷ್ಟಿಯಾಗುವಂತಹ ಯೋಗ್ಯತೆ ಇರಲಿಲ್ವಾ? ಈ ಮಣ್ಣಿನಲ್ಲಿ ಮೊದಲು ಬೇರೆ ಬೇರೆ ಧಾತುಗಳೆಲ್ಲ ಬಂದವು, ಅದರಿಂದ ಇದನ್ನು ಮಾಡಲಿಕ್ಕೆ ಆಗ್ತಾ ಇರಲಿಲ್ವ? ಈಗ ಏನು ಮಾಡಲಿಕ್ಕೆ ಆಗ್ತಾ ಇರಲಿಲ್ವ? ಎಷ್ಟೋ ಬೇರೆ ಬೇರೆ ಬ್ಯಾಟ್ರಿಗೆ ಬೇಕಾದ ಲಿಥಿಯಂ ಮೊದಲಾದ ಕೆಮಿಕಲ್ಸ್ ಸಿಗ್ತಾ ಇರಲಿಲ್ವ? ಮೊದಲು ಸಿಗ್ತಿತ್ತು. ಅದನ್ನು ಹಾಗೆ ಯಾಕೆ ಮಾಡಬೇಕು ಅಂತ ಅವ್ರಿಗೆ ಬುದ್ಧಿ ಬರಲಿಲ್ಲ, ಗೊತ್ತಿಲ್ಲ. ಆವಾಗ ಸಿಗದೇ ಇರೋದು ಈಗ ಸಿಕ್ಕಿದೆಯಾ? ಪೆಟ್ರೋಲು ಮೊದಲಿಂದಲೂ ಎಲ್ಲ ಪ್ರದೇಶಗಳಲ್ಲಿ ಮನುಷ್ಯರ ಓಡಾಟ ಇರುತ್ತೆ. ಅವರ ನಡೆಯಿಂದ ಒಂದು ಬಯೋಲಾಜಿಕಲ್ ಪ್ರಾಪರ್ಟಿ ಹ್ಯಾಸ್ ಬಿಕಮ್ ಪೆಟ್ರೋಲ್ ಆರ್ ವಾಟ್ ಎವರ್ ಇಟ್ ಮೇ ಬಿ. ಅದು ಆ ಥರದ ಪೆಟ್ರೋಲಿಯಂ ಪ್ರಾಡಕ್ಟ್ ಆಗಲಿಕ್ಕೆ ಮನುಷ್ಯನ ನಿರಂತರವಾದ ನಡೆ ಇತ್ಯಾದಿಗಳೆಲ್ಲ ಕಾರಣ. ಅದು ಆವಾಗ ಯಾಕೆ ಈ ಪ್ರಯೋಜನ ಬರಲಿಲ್ಲ? ಡೇವಿ ಹೆಂಫ್ರಿ ಬಂದಾಗಲೇ ಈ ಕಾರಿನ ಆವಿಷ್ಕಾರ ಯಾಕಾಯಿತು ಗೊತ್ತಿಲ್ಲ. ಅದಕ್ಕಿಂತ ಮೊದಲು ಈ ತರಹ ಇರಲಿಲ್ವ? ಇತ್ತು. ಪಂಚಭೂತಗಳಲ್ಲಿ ಇದೇ ಗುಣ ಆಗಲೂ ಇತ್ತು. ಆದರೆ ಯಾಕೆ ಅಭಿವ್ಯಕ್ತ ಆಗಲಿಲ್ಲ? ಸ್ವಭಾವ, ಕಾಲ ಅನ್ನೋದು ಒಂದು ಅನಿವಾರ್ಯವಾದ ಒಂದು ಫ್ಯಾಕ್ಟರ್. ಇದು ಇರುವಂಥದ್ದು. ಇದನ್ನು ಹಿಂದೆ ಎಲ್ಲ ಹೇಳಿರಲಿಲ್ಲ. ಹಿಂದಿನ ಸೃಷ್ಟಿ ಪ್ರಕ್ರಿಯೆಯಲ್ಲಿ ಈ ಕ್ರಮಿಕತೆ ಯಾಕೆ? ಸ್ವಭಾವ ಅಂತನ್ನೋದು ಕಾಲದಿಂದ ನಿಯಂತ್ರಿಸಲ್ಪಟ್ಟು ಈ ಕಾಲದಲ್ಲಿಯೇ ಈ ಒಂದು ಆವಿಷ್ಕಾರ ಈ ಪಂಚಭೂತಗಳಿಂದ ಆಗಬೇಕು ಅನ್ನುವ ಭಾವವನ್ನು
ಅಸಿತ ದೇವರರು ಹೇಳ್ತಾರೆ. ಇಲ್ಲಿಗೆ ನಮ್ಮ ಚಿಂತನೆ ಮುಗಿಯುತ್ತೆ. ಆಮೇಲೆ ಮುಂದೆ ನಾಳೆ ನೋಡೋಣ. ಕೃಷ್ಣಾರ್ಪಣಮಸ್ತು.